ಏನು ನಿನ್ನ ಹೆಸರು ಅಂತಾರೆ. ನಾನು ತುರುವನೂರು ಸಿದ್ದಾರೂಢ ಅಂತೀನಿ. ಏನು ಕೇಸಲ್ಲಿ ಬಂದಿದೆಯಾ ಅಂತ ಅಂತಾರೆ. ಅದು ಹೆಂಗೆ ಸಾಧ್ಯ? ದರ್ಶನ್ ಯಾಕೆ ಭೇಟಿ ಆದ ಅಂದ್ರೆ ದರ್ಶನ್ ಭೇಟಿ ಆಗ್ಬೇಕಾದ್ರೆ ಅವ್ರು ದರ್ಶನ್ ಪರ್ಮಿಷನ್ ಕೊಡಬೇಕು. ಹೋಗಿ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟು ಬಂದೇನೆ ಅಷ್ಟೇ. ಎಲ್ಲ ಹಾಕಿಬಿಟ್ರು. ಅದು ಎಲ್ಲಿಗೆ ಆಗಿಬಿಡ್ತು ಅಂದ್ರೆ ಅವ್ರ ಇಡೀ ಫ್ಯಾಮಿಲಿ ಆತ ಜೈಲಿಗೆ ಹೋದಾಗ್ಲೂ ಒಂದು ತಕ್ಕ ಮಟ್ಟಿಗೆ ನೆಮ್ಮದಿ ಇದ್ದವರು ಈಗ ನೆಮ್ಮದಿ ಕಳ್ಕೊಂಡು ಸೀದಾ ತಮಿಳ್ನಾಡಿಗೆಲ್ಲ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಒಮ್ಮೊಮ್ಮೆ ನಮ್ಮ ಇದ್ರಲ್ಲಿ ಏನಾಗ್ಬಿಡುತ್ತೆ, ಈಗ ನೀವು ಸಾಕಷ್ಟು ಜನ ಇಂಟರ್ವ್ಯೂ ಮಾಡ್ತಿರ್ತೀರಿ, ನಾವು ಒಂದು ಇಂಟರ್ವ್ಯೂ ಮಾಡ್ತಿರ್ತೀವಿ. ನನಗೆ ಈ ಟೈಮಲ್ಲಿ ನೆನಪಾಯ್ತು, ನಮ್ಮಿಂದೊಬ್ರು ಬದುಕು ಹಾಳಾಗ್ಬಿಡುತ್ತೆ. ಇತ್ತೀಚೆಗೆ ಸಿದ್ದಾರೂಢ ಅಂತ ಒಬ್ಬ ಕೈದಿದ್ದು ಇಂಟರ್ವ್ಯೂ ಮಾಡಿದ್ದೆ. ಅದೇ ದರ್ಶನ್ ಜೊತೆ ಸಿದ್ದಾರೂಢ ಅದು ಬಹಳ ಕಾಂಟ್ರವರ್ಸಿ ಆಗಿ ಇತ್ತೀಚೆಗೆ ಚಾನಲ್ನವ್ರು ಅರ್ಧ ಗಂಟೆ ಸೆಗ್ಮೆಂಟೇ ಮಾಡಿಬಿಟ್ರಲ್ಲ. ಆತನ ಏನಾಗಿತ್ತು, ಆತ ಅವನ ತಂದೆಗೆ ಇಂಜಿನಿಯರ್ ಹೊಡೆದ್ರು ಅನ್ನೋ ಕಾರಣಕ್ಕೆ ಸಿಟ್ಟಲ್ಲಿ ಆತನ ಯೌವನದಲ್ಲಿ ಕತ್ತಿ ಬೀಸಕ್ಕೆ ಹೋಗ್ತಾನೆ. ಇಂಜಿನಿಯರ್ ತಲೆ ಹೊರಟೋಗ್ಬಿಡುತ್ತೆ. ಆತ ಜೈಲ್ ಸೇರೋ ಪರಿಸ್ಥಿತಿ ಬರುತ್ತೆ. ಜೈಲಲ್ಲಿ ಏನು ಮಾಡ್ಬಿಡ್ತಾನೆ, ಆ ಏಜ್ ಅಲ್ಲಿ ಜಡ್ಜ್ಗೆ ಬಾಯಿ ಬಂದಂಗೆ ಬೈದ್ಬಿಡ್ತಾನೆ. ನಾನು ಎಸ್ ಮಗ ಬಿ ಮಗ ಅಂತ ಅಂದ್ಬಿಡ್ತಾನೆ. ಜಡ್ಜ್ಗೆ ಬೈದ್ರೆ ಹೆಂಗಾಗ್ಬೇಡ. ಅದಕ್ಕೆ ಆತನಿಗೆ ಗಲ್ಲು ಶಿಕ್ಷೆ ಇದಾಗ್ಬಿಡುತ್ತೆ. ಕೊಲೆ ಗಲ್ಲು ಶಿಕ್ಷೆನೂ ಇದೆ ನಮ್ಮಲ್ಲಿ. ಕೊಲೆಗೆ ನಮ್ಮಲ್ಲಿ ಗಲ್ಲು ಶಿಕ್ಷೆನೂ ಇದೆ, ಜೀವಾದಿ ಶಿಕ್ಷೆನೂ ಇದೆ. ಬಟ್ ಗಲ್ಲು ಶಿಕ್ಷೆ ವಿರುದ್ಧ ನಾವು ಫೈಟ್ ಮಾಡ್ಬೋದು ಅಷ್ಟೇ. ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಬಟ್ ಜಡ್ಜಿಗೆ ಸ್ವಲ್ಪ ಕೋಪ ತಣ್ಣಗಾದ್ಮೇಲೆ ಅವರೇ ಹೇಳ್ತಾರೆ, ನೀನು ಗಲ್ಲು ಶಿಕ್ಷೆಯಿಂದ ಪಾರಾಗೋದು ಹೇಗೆ ಅಂತೇಳಿ. ಆತ ಗಲ್ಲು ಶಿಕ್ಷೆಯಿಂದ ಹೇಗೋ ಪಾರಾಗ್ತಾನೆ. ಪಾರಾದ್ಮೇಲೆ ಆತ ಏನು ಮಾಡ್ತಾನೆ, ಈ ಪೆರೋಲ್ ಮೇಲೆ ಹೊರಗಡೆ ಬರ್ತಾನೆ. 15 ದಿನ ರಜೆ ಇರುತ್ತೆ, ಪೆರೋಲ್ ರಜೆ 3 ತಿಂಗಳಿರುತ್ತೆ. 3 ತಿಂಗಳು ಹೊರಗಡೆ ಬಂದಾಗ ಈ ಹೊರಗಡೆ ಲೈಫಿಗೆಲ್ಲ ಅಟ್ರಾಕ್ಟ್ ಆಗಿಬಿಟ್ಟು ಆತ ತಪ್ಸ್ಕೊಂಡ್ಬಿಡ್ತಾನೆ. ನಾನು ತಪ್ಸ್ಕೊಂಡು ಸೀದಾ ಆಂಧ್ರ ಪ್ರದೇಶ ಓಡೋಗ್ಬಿಡ್ತಾನೆ. ಅಲ್ಲಿ ಯಾವುದೋ ಒಂದು ಹುಡುಗಿನ ಲವ್ ಮಾಡಿ ಆ ಹುಡುಗಿನ ಮದುವೆನೂ ಕೂಡ ಆಗ್ತಾನೆ ಹೊರಗಡೆ ಇದ್ದಾಗಲೇ. ಕಂಡಲ್ಲಿ ಗಾರೆ ಕೆಲಸ ಮಾಡೋದು, ಪೇಂಟಿಂಗ್ ಮಾಡೋದು, ಇಂಥದೆಲ್ಲ ಮಾಡ್ಕೊಂಡು ಕಂಡಲ್ಲಿ ಎಲ್ಲ ಕಡೆ ಸುತ್ತಾಡ್ತಾನೆ. ಸುತ್ತಾಡಿ ಆದ್ಮೇಲೆ ಸೀದಾ ಮನೆಗೆ ಬಂದಾಗ ಅವರಪ್ಪ ಬಾಯಿಗೆ ಬಂದಾಗ ಬೈದ್ಬಿಡ್ತಾರೆ, ನೀವು ಯಾವತ್ತೊಂದು ತಪ್ಪು ಮಾಡಿದ್ವಿ, ನನಗೋಸ್ಕರ ಯಾರೋ ಇಂಜಿನಿಯರ್ಗೆ ಹೊಡೆದು ಜೈಲಿಗೆ ಹೋದೆ, ಈಗ ಮತ್ತೊಂದು ತಪ್ಪು ಮಾಡಬೇಡ, ನಿನ್ನ ಹೆಂಡತಿ ಮಕ್ಕಳು ಮದುವೆನೂ ಆಗ್ಬಿಟ್ಟಿಯಾ, ಬೇಡ ಅಂದರು. ಇವ್ರಿಗೆ ಇದು ಮಾಡ್ಬಿಟ್ಟು ಜೈಲಿಗೆ ಹೋಗಿ ಸರೆಂಡರ್ ಆಗುವಂತಾನೆ. ಆತ ಹೋಗಿ ಜೈಲಿಗೆ ಹೋಗಿ ಸರೆಂಡರ್ ಆಗ್ತಾನೆ. ಪೆರೋಲ್ ಮೇಲೆ ಹೊರಗಡೆ ತಪ್ಪಿಸ್ಕೊಂಡ ಕಾರಣ ಆತನಿಗೆ ಮತ್ತೆ ಶಿಕ್ಷೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಅವನಿಗೆ 14 ವರ್ಷ ಇದ್ದಿದ್ದು ಅದು ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆದಮೇಲೆ ಆತ ಜೈಲಲ್ಲಿ ಭಯಂಕರ ಬದಲಾವಣೆ ಕಂಡುಬಿಡ್ತಾನೆ. ಆತ ಅಲ್ಲಿ LLB ಮುಗಿಸ್ತಾನೆ. ಆತ ಅಲ್ಲಿ LLB ಮುಗಿಸಿದಾನೆ. ಆತ LLB ಮುಗಿಸಿದ್ದಾನೆ. ಚೆನ್ನಾಗಿ ಓದ್ಕೊಳ್ತಾನೆ. ಓದ್ಕೊಂಡಾದ್ಮೇಲೆ ಒಂದು ಒಳ್ಳೆ ಬುಕ್ ಬರ್ದಿದ್ದಾನೆ. ಆತನ ಬುಕ್ ಓದಿದ್ರೆ ಇವತ್ತು ಆತ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಕೆಳಗಡೆ ಇದೆ, ನಿಮ್ಗೆ ಹೋಗೋ ಕೊಡ್ತೀನಿ, ಅದ್ಭುತವಾದ ಬುಕ್ ಬರ್ದಿದ್ದಾನೆ. ಆತ ಅಲ್ಲಿ ಜೈಲಾಧಿಕಾರಿಗಳು ಎಲ್ಲರದ್ದು ವಿಶ್ವಾಸ ಸಂಪಾದನೆ ಮಾಡ್ತಾನೆ. ಆಮೇಲೆ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಧ್ಯಾನದಲ್ಲಿ ಭಾಳ ಫೇಮಸ್ ಆಗ್ತಾನೆ ಆತ. ಪಿರಮಿಡ್ ಧ್ಯಾನ ಅಂತ ಕರೀತಾರೆ. ನೀನೊಬ್ರು ಡಾಕ್ಟರ್ ಹತ್ರ ಹೋಗಿದ್ದವರು, ಆಧ್ಯಾತ್ಮದ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಆ ಧ್ಯಾನ ಶ್ರೇಷ್ಠವಾದ ಧ್ಯಾನ ಅದು ಅಂತ. ಅದು ಮನುಷ್ಯನ ಭಯಂಕರ ಪರಿವರ್ತನೆ ಮಾಡಿಬಿಡುತ್ತೆ ಅಂತ. ಈ ಥರ ಆತ ಭಾಳ ಪರಿವರ್ತನೆ ಆಗಿದ್ದ. ಪರಿವರ್ತನೆ ಆದಮೇಲೆ ರಿಲೀಸ್ ಮಾಡೋ ಟೈಮ್ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಬಂದಿದ್ರು. ಅಲ್ಲಿಗೆ ಬಂದಾಗ ದರ್ಶನ್ ಭೇಟಿ ಆಗಿದ್ದ ಅಂತ ಆತ ಹೇಳ್ತಾನೆ. ಬಟ್ ಅದಕ್ಕೆ ನಮಗೆ ಈಗಲೂ ಸಾಕ್ಷಿ ಕೊಡೋಕ್ಕಾಗ್ತಿಲ್ಲ. ಆತ ಈ ಕ್ಷಣಕ್ಕೆ ಹೇಳೋದು, ನಾನು ಪ್ರಾಮಾಣಿಕವಾಗಿದ್ದೇನೆ, ಹೌದು ಭೇಟಿ ಆದೆ. ದರ್ಶನ್ ಯಾಕೆ ಭೇಟಿ ಆದೆ ಅಂದರೆ ದರ್ಶನ್ ಭೇಟಿ ಆಗಬೇಕಾದ್ರೆ ಅವ್ರು ದರ್ಶನ್ ಪರ್ಮಿಷನ್ ಕೊಡಬೇಕು. ಜೈಲಧಿಕಾರಿಗಳಿಗೆ ಕೇಳ್ತಾರೆ, ಬಿಡ್ಲೇನಪ್ಪ ಅಂತಾರೆ. ಆಯಿತು ಬಿಡಿ ಅಂತೇಳಿ ಕಳಿಸ್ತಾರೆ. ಈತ ಒಂದು ಸರ್ತಿ ಹೋಗಬೇಕು. ನಾನು ಅವ್ರಿಗೊಂದು ಏನೋ ಈ ಸಂದರ್ಭದಲ್ಲಿ ಅವ್ರನ್ನ ಧ್ಯಾನ ಮಾಡಿದ್ರೆ ಅವ್ರು ಬದಲಾಗ್ಬೋದು, ತುಂಬ ಪಶ್ಚಾತ್ತಾಪದ ಕೊರಗಲ್ಲಿರ್ತಾರೆ, ಕಳಿಸಿ ಅಂದ್ರಂತೆ. ಹೋದಂತೆ ಹೋಗಿ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟು ಬಂದೇನೆ ಅಷ್ಟೇ. ಇವ್ನು ಹೇಳ್ತಾರೆ ಧ್ಯಾನ ಹೇಳ್ಕೊಟ್ಟು ಬಂದೆ ಅಷ್ಟೇ ಅಂತ. ಧ್ಯಾನ ಅಂದರೆ ಒಂದು ಸ್ವಲ್ಪ ಬದಲಾವಣೆ ಆಗಿ ಅಂತ. ಅಲ್ಲಿ ಹೋಗಿ ದರ್ಶನ್ ಜೊತೆಗೆ ಏನು ಮಾತಾಡಿದ್ದು ಅದೇನು ಆಗಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿ ಇಂಥ ಬಂದಿಯನ್ನೇ ಮಾನದಿನ ರಿಲೀಸ್ ಆಗಿದ್ದಾನೆ. ಈ 77 ಜನ ಸನ್ನಡತೆ ಆಧಾರದ ಮೇಲೆ ಜೈಲಿಂದ ರಿಲೀಸ್ ಆದರು. ಆಗ ನಾನು ಈ ಪಟ್ಟಿನ ಹುಡುಕೋದ್ನಲ್ಲ, ಆಗ ಸಿದ್ದಾರೂಢ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. 4 ಜನರದ್ದು ಲಿಸ್ಟ್ ಮಾಡ್ಕೊಂಡೆ. ಅದ್ರಲ್ಲಿ ಸಿದ್ದಾರೂಢ ನಮ್ಮ ಆಫೀಸಿಗೆ ಕರೆಸ್ದೆ. ಅಲ್ಲೂ ಆತ ಪ್ರಚಾರದ ಹುಚ್ಚಿಗೆ ಅವನು ಬರಲಿಲ್ಲ, ನಾನು ಫೋರ್ಸ್ ಮಾಡಿ ಕರೆಸಿದ್ದೆ ಅವನ್ನ. ಬನ್ನಿ ಸಾರ್, ನಿಮ್ಮ ಬದುಕು ಬದಲಾವಣೆ ಆಗಿಬಿಡುತ್ತೆ, ನಿಮ್ಮ ಬದುಕು ಜನರಿಗೆ ಗೊತ್ತಾಗಬೇಕು ಅಂತ. ಬಂದಾಗ ಏನಾಯಿತು, ಬೈ ಚಾನ್ಸ್ ಈ ದರ್ಶನ್ ವಿಚಾರನ ಅವ್ರು ಪ್ರಸ್ತಾಪ ಮಾಡಿದ್ರು, ಅದನ್ನು ಹೇಳಿದ್ರು. ಜೈಲಿಂದೆಲ್ಲ ಹೇಳ್ಕೊಂಡು ಹೋದ್ಮೇಲೆ ಮಾನದಿನ ಏನಾಗ್ಬಿಡ್ತು, ಎಲ್ಲ ಚಾನಲರು ಮುಗಿಬಿದ್ಬಿಟ್ರು. ನನಗೇನಾಯ್ತು, ಎಲ್ಲ ಚಾನಲ್ ಇದ್ದ ಕಾರಣ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರು, ಎಲ್ರಿಗೂ ಕೊಟ್ಟೆ. ಎಲ್ಲ ಇಂಟರ್ವ್ಯೂ ಮಾಡಿದ್ಮೇಲೆ ನಾನು ಅನ್ಕೊಂಡೆ ಇವನಿಗೆ ಒಳ್ಳೆ ಪ್ಲಸ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ಈತನ ಬದುಕು ಎಲ್ರಿಗೂ ಗೊತ್ತಾಗಲಿ ಅಂತ. ನೋಡ್ತೀನಿ ಇದ್ದಕ್ಕಿದ್ದಂಗೆ ನೆಗೆಟಿವ್. ಯಾವುದೋ ಒಂದು ಚಾನಲ್ ಪುಂಗಿದಾಸ ಅಂತ ಹೇಳಿಬಿಟ್ರು, ಎಲ್ಲ ಶುರು ಮಾಡ್ಕೊಂಡ್ಬಿಟ್ರು. ಯಾವುದೇ ಸಾಕ್ಷಿ ಇಲ್ಲ, ಯಾವುದೇ ಪುರಾವೆ ಇಲ್ಲ. ಅವನಿಗೆ ನೋಟಿಸ್ ಬಂದಿದೆಯಂತೆ, ಅವ್ನು ಹಂಗೆ ಮಾಡಿದ್ರಂತೆ, ಹೆಂಗೆ ಮಾಡಿದ್ರಂತೆ. ಅವನಿಗೆ ಕೇಳಿದ್ರೆ ಇಲ್ಲ ಸರ್, ನಂಗೆ ಯಾವ ನೋಟಿಸು ಬಂದಿಲ್ಲ. ಇವ್ರಿಗಿಲ್ಲ ಚಾನಲ್ ಎಲ್ಲ ಕಡೆನೂ ನೋಟಿಸ್ ಬಂದಿದೆ ಅವನಿಗೆ, ಹಂಗೆ ಹಿಂಗೆ ಎಲ್ಲ ಸುದ್ದಿ ಹೊಡೆದ್ರು. ಪುಂಗಿದಾಸ ಅಂದರು, ಅವ್ನು ರೋಸ್ಟ್ ಮಾಡಿದ್ರು, ಟ್ರೋಲ್ ಮಾಡಿದ್ರು, ಎಲ್ಲ ಹಾಕಿಬಿಟ್ರು. ಅದು ಎಲ್ಲಿಗೆ ಆಗಿಬಿಡ್ತು ಅಂದರೆ ಅವ್ರ ಇಡೀ ಫ್ಯಾಮಿಲಿ ಆತ ಜೈಲಿಗೆ ಹೋದಾಗಲೂ ಒಂದು ತಕ್ಕ ಮಟ್ಟಿಗೆ ನೆಮ್ಮದಿ ಇದ್ದವರು ಈಗ ನೆಮ್ಮದಿ ಕಳ್ಕೊಂಡು ಸೀದಾ ತಮಿಳ್ನಾಡಿಗೆಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಈ ರಾಜ್ಯನೇ ಬಿಟ್ಟು. ಸೊ ಕನ್ನಡ ನನಗೆ ಒಬ್ರು ಮೆಸೇಜ್ ಹಾಕಿದ್ರು, ನೋಡಿ ನಿಮ್ಮಿಂದ ಎಂತೆಂಥ ಎಡವಟ್ಟಾಗ್ಬಿಡುತ್ತೆ ಅಂದರೆ ನಮ್ಮ ಊರಲ್ಲಿ ಪ್ರತಿಯೊಬ್ಬರು ನಿಮ್ಗೆ ಹಿಡಿ ಶಾಪ ಹಾಕ್ತಿದ್ದಾರೆ, ನಿಮಗೆ ಬಾಯಿಗೆ ಬಂದಾಗ ಬೈಕೊಳ್ತಿದ್ದಾರೆ. ನಿಮ್ಮನ್ನು ದ್ವೇಷಿಸುವಷ್ಟು ನಾವು ನಮ್ಮೂರಲ್ಲಿ ಯಾರನ್ನೂ ದ್ವೇಷಿಸ್ತಾ ಇಲ್ಲ. ಇದೇನೇ ಆಗಿರ್ಬೋದು, ನೀವು ಪಾಸಿಟಿವ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಇದೆಲ್ಲದಕ್ಕೂ ಕಾರಣ ನೀವೇ ಅಂತ. ಒಮ್ಮೊಮ್ಮೆ ಹಿಂಗಾಗ್ಬಿಡುತ್ತೆ. ಏನೋ ಒಳ್ಳೇದು ಮಾಡೋಣ ಅಂತ ಹೊರಟ್ವಿ, ಅದೇನೋ ಕೆಟ್ಟದಾಗ ಒಂದು ಇಡೀ ಕುಟುಂಬ ಅವ್ರ ಮಾನಸಿಕ ನೆಮ್ಮದಿ ಹಾಳಾಗ್ಲಿಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಒಮ್ಮೊಮ್ಮೆ ಗೊತ್ತಿಲ್ಲದೆಯೋ ಇಂಥವೆಲ್ಲ ಆಗ್ಬಿಡುತ್ತೆ. ಈ ನ್ಯೂಸ್ ಫಾರ್ಮ್ಯಾಟಲ್ಲಿ ಸಬ್ಸ್ಕ್ರೈಬರ್ಸ್ನ ರಿಸೀವ್ ಮಾಡೋದು ಭಾಳ ಕಷ್ಟ. ಹೌದು. ಮತ್ತೊಂದು ಏನಾಗ್ಬಿಡುತ್ತೆ, ನಿಮ್ಗೆ ಈಗ ಸಿದ್ದರಾಮಯ್ಯ ಏನೋ ಬೈದು ಹಾಕ್ತೀನಿ ಅಂತ ಇಟ್ಕೊಳ್ಳಿ. ನನಗೆ KPSCದು ಎಲ್ಲ ದೊಡ್ಡ ಭ್ರಷ್ಟಾಚಾರ ಬಿಡಿ. KPSCದು ಮಾತಾಡ್ತಾ ಹೋಗ್ಬಿಟ್ರೆ ಅದೊಂದು ಸಪ್ರೇಟ್ ಎಪಿಸೋಡ್ ಆಗ್ಬಿಡುತ್ತೆ. KPSCದು ಎಷ್ಟು ದೊಡ್ಡ ಅಲ್ಲಿ ಹೆಗ್ಗಣಗಳು ಕೂತ್ಬಿಟ್ಟಿದ್ದಾರೆ ಅಂಥವ್ರು ಇದ್ದಾರೆ. ಅಲ್ಲಿ ವಿಕಾಸ್ ಸುರಳ್ಕರ್, ಲತಾ ಕುಮಾರಿ ಅಂತವರೆಲ್ಲ ಬಂದರು KPSC ಕಾರ್ಯದರ್ಶಿಗಳಾಗಿ, ಒಳ್ಳೊಳ್ಳೆ IAS ಆಫೀಸರ್ಗಳು.
ಏನೋ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಎಲ್ಲ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅಲ್ಲಿ ಎಷ್ಟೋ ಹುಡುಗರು ನಾ ಹೇಳೋದು, ಈ ಚಂದ್ರಲೇಔಟ್ ಹತ್ರ ನಾವು ನೋಡ್ತಿರ್ತೀವಿ, ಅದೇ ಕೋಚಿಂಗ್ ಕ್ಲಾಸ್ ಹಗಲು ರಾತ್ರಿ ಓದ್ತಿರ್ತಾರೆ, ಊಟ ಮಾಡಲ್ಲ, ಯಾವುದೋ ಸಣ್ಣ ಮನೇಲೆಲ್ಲ ಮನೆ ಆಸ್ತಿಗಳು ಮಾರ್ತಾರೆ, ಏನೂ ಇಲ್ಲ. ಇವು ಸಣ್ಣ ಎಲ್ಲ ಹುದ್ದೆಗಳು ಸೇಲು, ಎಲ್ಲ ಹುದ್ದೆಗಳು ಸೇಲು. ಈಗ ನಾಳೊಂದು ಎಕ್ಸಾಮ್ ಇದೆ, 27ನೇ ತಾರೀಕು ಎಕ್ಸಾಮ್ ಇದೆ. ನಿಮಗೆ 27ನೇ ತಾರೀಕು ಎಕ್ಸಾಮ್ ಇದೆ ಅಂದರೆ ರೂಲ್ಸ್ ಪ್ರಕಾರ ಏನಾಗಬೇಕು, ಒಂದು ವಾರದ ಮುಂಚೆ ನಿಮ್ಮ ಪ್ರಶ್ನೆ ಪತ್ರಿಕೆ ರೆಡಿ ಆಗಬೇಕು. ಒಂದು ತಿಂಗಳು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅವ್ರು ವಾಯ್ಸ್ ರೈಸ್ ಮಾಡ್ತಿದ್ದಾರೆ, ಯಾರು ಅವ್ರ ವಾಯ್ಸ್ ಕೇಳೋರೆಲ್ಲ ಹಂಗಾಗ್ಬಿಟ್ಟಿದೆ. ಯಾಕೆ ಒಂದು ತಿಂಗಳು ಮುಂಚೆ ಮಾಡಿದ್ದಾರೆ? ಯಾರಿಗೆ ತಲುಪಿಸ್ಬೇಕು, ಎಲ್ರಿಗೂ ತಲುಪಿಸ್ತಾರೆ. ಅದು ಹಂಚಕ್ ಭಾಳ ಈಸಿ, ಹಂಚಕ್ ಭಾಳ ಈಸಿ ಅಂತ ತಯಾರಾಗೋಕೆ ಈಸಿ ಅಂತ ಎಲ್ಲ ಆಗುತ್ತೆ. KPC ಮಾಡಿದಾಗ ನಾವು ಸಿದ್ದರಾಮಯ್ಯ ಬಾಯಿ ಬಂದಾಗ ಬೈತಾ ಇದ್ವಿ. ಯಾಕಂದ್ರೆ ಅಂಥವ್ರ ಜೊತೆ ಕೈ ಜೋಡಿಸ್ಬಿಟ್ರು, ಯಾರೊಬ್ಬ ಒತ್ತಡ ಹೇರಿದ ಕಾರಣಕ್ಕೆ ಅಂತ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂತ. ಆಗ ನಮ್ಗೆ ಏನಾಗ್ಬಿಡುತ್ತೆ, ಸಬ್ಸ್ಕ್ರೈಬರ್ಸ್ ಮೈನಸ್ ಆಗ್ಬಿಡ್ತಾರೆ. ಅವ್ರ ಪರ ಸಿದ್ದರಾಮಯ್ಯ ಅಪ್ಪಟ ಅಭಿಮಾನಿಗಳು ಸೇರಿಸ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ನಾವು ಸಿದ್ದರಾಮಯ್ಯ ಬೈದ್ಬಿಟ್ರೆ ಸೇರಿಸ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ಮೋದಿ ಅಪ್ಪಟ ಭಕ್ತರಿಗೆ ನಾವು ಸೇರಿಸ್ಕೊಳ್ಳೋಕೆ ಆಗೋದಿಲ್ಲ, ಅವರಿಗೆ ಎಲ್ಲ ಹಂಗೆ ಇದಾಗ್ತಾ ಹೋಗ್ಬಿಡ್ತಾರೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ನರೇಂದ್ರ ಮೋದಿ ಒಬ್ಬ ಪ್ರಧಾನಿಯಾಗಿ ನೀವು ಇಷ್ಟಪಡಿ, ಓಕೆ. ಹಾಗಂತೇಳಿ ನರೇಂದ್ರ ಮೋದಿ ಮಾಡಿದ್ದಕ್ಕೆಲ್ಲ ಜೈ ಅನ್ನಬೇಡಿ, ನರೇಂದ್ರ ಮೋದಿಗೆ ಭಕ್ತರಾಗಬೇಡಿ. ನರೇಂದ್ರ ಮೋದಿನೂ ಪ್ರಶ್ನೆ ಮಾಡಿ. ಒಬ್ಬ ಮನುಷ್ಯ ಆದಮೇಲೆ ಸರಿನೂ ಇರ್ತವೆ, ತಪ್ಪು ಇರ್ತವೆ. ಒಬ್ಬ ಮನುಷ್ಯನ ನೀವು ಯಾವಾಗ ದೇವರ ಸ್ವರೂಪ ಕೊಟ್ಬಿಡ್ತೀರಿ, ಆ ಮನುಷ್ಯ ಕುರುಡನಾಗ್ಬಿಡ್ತಾನೆ. ಯಾವಾಗ ಒಬ್ಬ ಮನುಷ್ಯನ ಮೇಲೆ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ, ಆ ಮನುಷ್ಯ ಕುರುಡ ಆಗ್ಬಿಡ್ತಾನೆ. ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೂ ಆತನ ಕುರುಡು, ಆತನ ಕಣ್ಣು ಓಪನ್ ಮಾಡೋದೇ ಇಲ್ಲ. ಆ ಥರ ಮಾಡಬೇಡಿ ಒಬ್ಬ ಮನುಷ್ಯನ ಅಂತ, ದೇವರು ಇದು ಕೂರಿಸ್ಬೇಡಿ ಅಂತ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಗೆ ಹಾಗೆ ಮಾಡಿಬಿಟ್ರು, ದೇವ್ರ ರೂಪದಲ್ಲಿ ಕೂರಿಸ್ಬಿಟ್ರೆ ಆಮೇಲೆ ಏನೆಲ್ಲ ಆಯ್ತು ಗೊತ್ತು. ನರೇಂದ್ರ ಮೋದಿ ಹಿಂಗೆ ಹೇಳ್ತಿರ್ತೀನಿ, ನಾವು ತುಂಬ ವಿಡಿಯೋಗಳನ್ನ ಅದನ್ನೇ ಪ್ರಸ್ತಾಪ ಮಾಡ್ತಿರ್ತೀನಿ. ನಾನು ಹಂಗೆ ಹೇಳಿ ನರೇಂದ್ರ ಮೋದಿ ಮಾಡಿದ್ದೆಲ್ಲ ತಪ್ಪು, ಅವರು ಹಂಗೆ ಹಿಂಗೆ ಅಂತ ನಾನು ಹೇಳಲ್ಲ. ಬಟ್ ಮಾಡಿದ್ದೆಲ್ಲ ಸರಿನೂ ಅಂತ ಅಲ್ಲ. ಬಟ್ ನೀವು ಯಾವಾಗ ಅವ್ರನ್ನ ದೇವ್ರ ಸ್ಥಾನ ಕೂರಿಸ್ಬಿಡ್ತೀರಿ, ಅವ್ರು ಅಲ್ಲೇ ಕುತ್ಕೊಬಿಡ್ತಾರೆ ಬಿಟ್ರೆ ನಮ್ಗೆ ಕೆಳಗೆ ಹಂತಕ್ಕೆ ಬರಲ್ಲ. ಹಿಂಗೆ ಮಾಡಬೇಡಿ ಅಂತ. ಆಗ ಒಂದಷ್ಟು ಜನ ಎಲ್ಲ ಮೈನಸ್ ಸಬ್ಸ್ಕ್ರೈಬರ್ಸ್ ಎಲ್ಲ, ನೀನು ದೇಶದ್ರೋಹಿ, ನೀನು ದೇಶ ವಿರೋಧಿ ಅಂತ. ಬಟ್ ನಮ್ಮ ದೇಶದ ದುರಂತ ಅದೇ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಯಾವುದೋ ಒಂದು ಪಕ್ಷನ ಬೈದ್ಬಿಟ್ರೆ ದೇಶದ್ರೋಹಿಗಳು, ಯಾರೊಬ್ಬ ವ್ಯಕ್ತಿನ ಟೀಕೆ ಮಾಡಿಬಿಟ್ರೆ ನಾವು ದೇಶದ ವಿರೋಧಿಗಳು. ಬಟ್ ಜನ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಹಿಂಗೆ ಯಾರು ಟೀಕೆ ಮಾಡ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ, ಅವ್ರು ನಿಜವಾದ ದೇಶ ಪ್ರೇಮಿಗಳು. ಯಾರು ಟೀಕೆ ಮಾಡಲ್ಲ, ಕನ್ಸ್ಟ್ರಕ್ಟಿವ್ ಆಗಿ ಹೌದು ತಪ್ಪು ಅಂತಾರೆ, ಸರಿ ಅನ್ಬೇಕು. ನೀವು ಹಂಗಂತೇಳಿ ನಾನು ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಕೂತ್ಕೊಂಡು ಅವನು ಅಲ್ಲ, ಅವನು ಸರಿ ಇಲ್ಲ, ಅವನು ಯಾವುದೋ ಒಂದು ಪಂಥ ಏನೋ ಮಾಡ್ಕೊಂಡು ಆ ಥರ ಬೈತಿರ್ತಾನೆ. ಬಟ್ ಮಾಡಿ ಸರಿ ಅಂದಾಗ ಸರಿ ಅನ್ನಬೇಕು. ಒಳ್ಳೊಳ್ಳೆ ಕೆಲಸಗಳು, ಈಗ ಒಂದು ಅದ್ಭುತ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಬದಲಾವಣೆಗಳು ತರಕ್ಕೆ ಪ್ರಯತ್ನ ಪಟ್ಟರು, ಆಗ ಜೈ ಅನ್ನೋಣ. ಒಂದಷ್ಟು ಈ ತಲಾಖು, ತ್ರಿವಳಿ ತಲಾಖು, ಅದನ್ನು ಕ್ಯಾನ್ಸಲ್ ಮಾಡಿದ್ರು, ಆಗ ಜೈ ಅನ್ನೋಣ. ಇಂಥ ಅದ್ಭುತ ಡಿಸಿಷನ್ ಅವೆಲ್ಲ. ಬಟ್ ಈ ನೋಟು ರದ್ದತಿ, ಅದು ಆಫ್ಟರ್ ಎಫೆಕ್ಟ್ ಅನುಭವಿಸ್ತಾರೆ ಮಾತ್ರ ಗೊತ್ತದು. ಡಿಮಾನಿಟೇಷನ್ ಅನುಭವಿಸ್ತಾರೆ ಈಗಲೂ ಎಷ್ಟು ಜನಕ್ಕೆ ಎದ್ದೇಳಕ್ಕಾಗಿಲ್ಲ. ಅದು ಯಾಕೆ ದಿಢೀರ್ ಮಾಡಿದ್ರು ಏನು ಅವರಿಗೆ ಗೊತ್ತಿಲ್ಲ. ಅಂಥವು ಮಾಡಿದಾಗ ವಿರೋಧ ಮಾಡೋಣ. ಬಟ್ ನಮ್ಮ ಜನ ಹಂಗಿಲ್ಲ, ದಿಢೀರ್ ದೇಶ ದ್ರೋಹಿ ಪಟ್ಟ ಕಟ್ಟಿಬಿಡ್ತಾರೆ. ಸಬ್ಸ್ಕ್ರೈಬರ್ಸ್ ಟಕ 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 ಮೈನಸ್ ಆಗಿಬಿಡುತ್ತೆ. ಭಾಳ ಕಷ್ಟ. ನಿಮಗೆ ನೀವು ಬೇರೆ ನಿಮ್ಮ ಕಂಟೆಂಟ್ ವಿಚಾರ ನಂಗೆ ಗೊತ್ತಿಲ್ಲ, ಅಂದರೆ ಮೈನಸ್ ಆಗ್ತಾರೋ ಪ್ಲಸ್ ಆಗ್ತಾರೋ ಗೊತ್ತಿಲ್ಲ. ನಿಮ್ಮ ಕಂಟೆಂಟೆಲ್ಲ ನೋಡಿದಂಗೆ ಅವೆಲ್ಲ ಜೀವನ ಪ್ರೀತಿ ಹೆಚ್ಚಿಸೋ ಕಂಟೆಂಟು, ನಮಗೊಂಥರ ಖುಷಿ ಕೊಡೋದು. ನಾವು ಬರೀ ಒಂಥರ ನೆಗೆಟಿವ್ ಯೋಚನೆ ಮಾಡ್ತಿರೋದ್ರಿಂದ ಪಾಸಿಟಿವಿಟಿ ತುಂಬುವಂಥ ಕಂಟೆಂಟು ಅಂತ ನನ್ನ ಪ್ರಕಾರ ಸಬ್ಸ್ಕ್ರೈಬರ್ಸ್ ರೈಸ್ ಆಗ್ತಾನೆ ಹೋಗ್ತಾರೆ. ಬಟ್ ನಮ್ಮದು ಭಾಳ ಕಷ್ಟ. ನಾವು ಯಾರೊಬ್ಬರನ್ನ ಟೀಕೆ ಮಾಡಿದ ತಕ್ಷಣ ದಿಢೀರ್ ಡೌನ್ ಆಗಿಬಿಡ್ತಾರೆ. ಪ್ರಜ್ವಲ್ ರೇವಣ್ಣ ಬೈದರೆ ಡೌನ್ ಆಗ್ತಾರೆ, ದರ್ಶನ ಬೈದರೆ ಡೌನ್ ಆಗ್ತಾರೆ, ಡಿ ಕೆ ಶಿ ಬೈದರೆ ಡೌನ್ ಆಗ್ತಾರೆ, ಯಾರಿಗೆ ಬೈದ್ರೆ ಡೌನ್ ಆಗ್ತಾರೆ. ಆ ಮುರುಘಾ ಮಠ ಸ್ವಾಮೀಜಿ ಅನ್ನಲ್ಲ, ಮುರುಘಾ ಮಠದ ಆ ಶಿವಕುಮಾರ್ಗೆ ಬೈದಾಗ ಮೈನಸ್ ಆಗಿಬಿಡ್ತಾರೆ, ಹಿಂಗಾಗ್ಬಿಡ್ತಾರೆ. ಬಟ್ ನಮ್ಮ ಚಾನಲ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸೌಜನ್ಯ ಕೇಸ್. ಧರ್ಮಸ್ಥಳ ಸೌಜನ್ಯ ಕೇಸ್ ಏನಾಯ್ತು ಅಂದರೆ, ಅವತ್ತು ತೀರ್ಪು ಬರುತ್ತೆ. ನಾನು ಆಗುಂಬೆ ಭಾಗದವನು ಆದ ಕಾರಣಕ್ಕೆ 2012ರಲ್ಲಿ ಆಗಿದ್ದದು. 12ರಲ್ಲಿ ಆದಾಗ ನಾನು ಕಾಲೇಜಲ್ಲಿ ಏನೋ ಇದ್ದೆ ಅನ್ಸುತ್ತೆ, ನನಗೆ ನೆನಪಿರೋ ಹಾಗೆ. ಆಗೆಲ್ಲ ಒಂದು ಸಣ್ಣದಾಗಿ ಸದ್ದು ಮಾಡಿತ್ತದು ಸ್ವಲ್ಪ ಮಟ್ಟಿಗೆ, ಏನೋ ಸೌಜನ್ಯ ಹೆಣ್ಮಗಳಿಗೆ ಹಿಂಗಾಗಿದೆ ಅಂತ. ಇತ್ತೀಚೆಗೆ ತೀರ್ಪು ಬರುತ್ತೆ. ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಬರುತ್ತೆ. ಸಂತೋಷ್ ರಾವ್ 2012ರಿಂದ 2016-17ರವರೆಗೆ ಜೈಲಿರ್ತಾನೆ ಮನುಷ್ಯ. ಆಮೇಲೆ ಜಾಮೀನು ಸಿಗುತ್ತೆ. ಜಾಮೀನು ಸಿಕ್ಕರೂ ಆತ ಅದರಿಂದ ಮುಕ್ತನಾಗಿರಲಿಲ್ಲ ಪಾಪ. ಆತ ಎಲ್ಲ ಅಲ್ದಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾನೆ. ತೀರ್ಪು ಬರುತ್ತೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ. ತೀರ್ಪು ಬಂದಾಗ ನನಗೆ ಅನಿಸ್ಬಿಡ್ತು, 2 ಕುಟುಂಬ ಇಲ್ಲಿ ಸರ್ವನಾಶ ಹೋಗ್ಬಿಡ್ತು. ಒಂದು ಸೌಜನ್ಯ, ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ. ಮತ್ತೊಂದು ಕಡೆ ಈ ಸಂತೋಷ್ ರಾವ್ ಈತ ಏನು ಪಾಪ ಮಾಡಿದ, ಇಷ್ಟು ವರ್ಷ ಜೈಲು ಕಾಲ ಕಳಿಬೇಕಾಯ್ತಲ್ಲ ಅಂತ ನೋಡ್ತೀನಿ. ಯಾವುದೋ ಚಾನಲ್ ಬರ್ಬೋದಾ ಅಂತ ನೋಡ್ತೀನಿ, ಎಲ್ಲ ಚಾನಲ್ ಬ್ರೇಕಿಂಗು. ಒಂದು ಚಾನಲಲ್ಲೂ ಸುದ್ದಿ ಇಲ್ಲ. ಅಟ್ಲೀಸ್ಟ್ AV ಅಂತ ಕರಿತೀವಿ ನಾವು, ಆಡಿಯೋ ವಿಜುವಲ್ ಅಂತ ಕರಿತೀವಿ, ಅಂದರೆ ಒಂದು 3 ನಿಮಿಷ ಹೋಗುತ್ತಲ್ಲ AV, ಅದು ಇಲ್ಲ. ಪ್ಯಾಕೇಜ್ ಅಂತ ಕರಿತೀವಿ, ರಾತ್ರಿ 8 ಗಂಟೆ ಮೇಲೆ ಪ್ಯಾಕೇಜ್ ಹೋಗ್ತವೆ, ಒಂದು 6 ನಿಮಿಷ 7 ನಿಮಿಷ ಪ್ಯಾಕೇಜ್, ಅದು ಇಲ್ಲ. ಇದೇನಾಯ್ತಪ್ಪ ನಮ್ಮ ಈ ವ್ಯವಸ್ಥೆಗೆ, ಹಿಂಗೆಲ್ಲ ಆದಾಗ ಹಿಂಗಾಗ್ಬಿಟ್ರಲ್ಲ ಅಂತ ಹೇಳಿ ನಿಧಾನಕ್ಕೆ ಗಲ್ಲಲ್ಲಲ್ಲಿ ಸೌಂಡ್ ಕೇಳಿಸ್ತೈತಷ್ಟೇ. ಯಾರೋ 4 ಜನ ಕರಾವಳಿ ಭಾಗದಲ್ಲಿ ಮಾತಾಡ್ತಾ ಇದ್ರು. ನಾನು ಒಂದಿನ ನಿರ್ಧಾರ ಮಾಡಿದೆ, ಇಲ್ಲ ಇದನ್ನು ಎತ್ಕೋಬೇಕು, ಏನೋ ಮಾಡಬೇಕು ಅಂತೇಳಿ. ನನಗೆ ಸೌಜನ್ಯ ಹೋರಾಟಗಾರರು ಯಾರು ಪರಿಚಯ ಇಲ್ಲ, ಯಾರೂ ಗೊತ್ತಿಲ್ಲ. ನಾನು ಸೀದಾ ಒಂದು ನಮ್ಮ ಕ್ಯಾಮ್ರಾಮ್ಯಾನ್ ಕರ್ಕೊಂಡ್ವಿ, ಸೀದಾ ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಹೋದೆ. ಧರ್ಮಸ್ಥಳಕ್ಕೆ ಇಳಿದೆ, ಸೀದಾ ಸೌಜನ್ಯ ಮನೆಗೆ ಹೋದೆ. ಸೌಜನ್ಯ ಅಮ್ಮನ ಮಾತಾಡಿಸ್ದಾಗ ಗೊತ್ತಾಗ್ಬಿಡ್ತು ನನಗೆ, ಈ ಕೇಸು ತುಂಬ ಇದಿದೆ, ಬೇರೆ ಥರನೇ ಇದೆ ಅಂತೇಳಿ. ನಾನು ಅಲ್ಲಿವರೆಗೂ ಸೌಜನ್ಯ ಕೊನೆ ಫೋಟೋ ನೋಡಿರಲಿಲ್ಲ. ಕೊನೆ ಫೋಟೋ ತೋರಿಸ್ಬಿಟ್ರು, ಒಂಥರ ಕರಳು ಕಿತ್ತು ಬಂದು ಪರಿಸ್ಥಿತಿ. ಈಗ ಯಾರಾದರೂ ನಿಮ್ಮ ವ್ಯೂವರ್ಸ್ ಯಾರಾದರೂ ಆ ಸೌಜನ್ಯ ಫೋಟೋ ನೋಡಿಲ್ಲ ಅಂದರೆ ನಿಮ್ಮ ಗೂಗಲಲ್ಲಿ ಸಿಗುತ್ತೆ, ಸೌಜನ್ಯ ಧರ್ಮಸ್ಥಳ ಸೌಜನ್ಯ ಲಾಸ್ಟ್ ಫೋಟೋ ಅಂತ ನೋಡಿ. ಆ ಹೆಣ್ಮಗಳದ್ದು ಹೆಂಗೆ ಮಾಡಿಬಿಟ್ಟಿದ್ರು ಅಂದರೆ, ನಿಮಗೆ ಈ ಕೈನ ಸೀದಾ ಹಿಂಗೆ ಇದರಲ್ಲಿ ಟೇಪಲ್ಲಿ ಮರಕ್ಕೆ ಕಟ್ಟಿಬಿಟ್ಟಿದ್ದಾರೆ ಅವಳು ವೇಲಲ್ಲಿ.
ವೇಲಲ್ಲಿ ಮರ ಕಟ್ಟಿಬಿಟ್ಟಿದ್ದಾರೆ. ಅವಳು ID ಕಾರ್ಡ್ ಇದಿತ್ತಲ್ಲ ಅದನ್ನು ಕುತ್ತಿಗೆಗೆ ಹಿಂಗೆ ಹಿಚ್ಚಿಬಿಟ್ಟಿದ್ದಾರೆ. ಟ್ಯಾಗು ದೇಹದಲ್ಲಿ ಬಟ್ಟೆ ಎಲ್ಲವೂ ಇದಾಗ್ಬಿಟ್ಟಿದೆ. ದೇಹನ ಕಂಡಲ್ಲಿ ಕಚ್ಚಿಬಿಟ್ಟಿದ್ದಾರೆ. ಅವಳ ಆ ಭಾಗಕ್ಕೆ, ಆ ಗುಪ್ತಾಂಗಕ್ಕೆ ಮಣ್ಣು ಹರಿಚಿಬಿಟ್ಟಿದ್ದಾರೆ. ಮಣ್ಣು ಕಂಪ್ಲೀಟ್ ಮಣ್ಣು ತುರುಕಿ ಇಷ್ಟು ಮಾಡಿ ಆ ದೇಹನಲ್ಲಿ ಎಷ್ಟು ಹೋಗ್ಬಿಟ್ಟಿದ್ದಾರೆ. ಆ ಫೋಟೋ ನೋಡಿದ್ರೆ ಹೆಂಗೆ ಆಗಬೇಡ, ಯಾರ್ದೋ ಮನೆ ಹೆಣ್ಮಗಳು, ನಮ್ಮನೆ ಹೆಣ್ಮಗಳು ಆ ಪರಿಸ್ಥಿತಿ ಬಂದುಬಿಟ್ರೆ ಹಂಗಾಯ್ತು. ಸೌಜನ್ಯ ತಾಯಿನ ಮಾತಾಡಿಸ್ತೆ ಅಂದರೆ ಅವ್ರ ತಂಗಿ ಅವ್ರ ಮನೆಯಲ್ಲೆಲ್ಲರೂ ಮಾತಾಡಿಸ್ದೆ. ಸೌಜನ್ಯ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ರು, ಅವ್ರ ಮನೆಗೆ ಹೋದೆ. ಅವ್ರನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತು ಇವ್ರು ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇವರಲ್ಲಿ ಪ್ರಾಮಾಣಿಕತೆ ಇದೆ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಅವನ್ನೆಲ್ಲ ಮಾತಾಡಿಸ್ದೆ. ಆಗಲೂ ನನಗಿದು ಇಷ್ಟು ಪರಿಣಾಮ ಬೀರ್ಬೋದು ಅಂತ ಗೊತ್ತಿಲ್ಲ. ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದೆ. ನಮ್ಮಲ್ಲಿ ಗ್ರಾಫಿಕ್ಸ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ನನ್ನ ಹೆಂಡ್ತಿನ ರೆಡಿಯಾಗಿದ್ಲು, ಏನೋ ಒಂದು ಮಾಡಬೇಕಿದ್ದು ಅಂತೇಳಿ ತಂದ್ವಿ, ಅಪ್ಲೋಡ್ ಮಾಡಿದ್ವಿ. ಯಾರ್ದೊಬ್ರು ಹೆಸರು ನಾನು ಈಗಲೂ ಹೇಳೋಕ್ಕೋಗಲ್ಲ. ಆ ಮನುಷ್ಯನ ಹೆಸರು ಯಾರು ಎಲ್ಲಿವರೆಗೆ ಬಾಯ್ಬಿಟ್ಟು ಹೇಳ್ತಾರೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ಆ ಮನುಷ್ಯನ ಹೆಸರು ಬಾಯ್ಬಿಟ್ಟು ಹೇಳ್ಬಿಟ್ವಿ. ನೋಡ್ತೀವಿ ಮಾರನೇ ದಿನ ಬ್ಲಾಸ್ಟ್ ಅದು. ನನಗೆ ಈಗಲೂ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗೆ ಆ ಥರ ಬ್ಲಾಸ್ಟ್ ಅದು ಯಾವ ಲೆವೆಲ್ಗೆ ಇದಾಗ್ಬಿಡ್ತು ಅಂದರೆ, ಎಲ್ಲೆಲ್ಲಿಂದನೋ ಫೋನು. ಕರಾವಳಿ ಭಾಗದಲ್ಲಂತೂ ದೊಡ್ಡ ಮಟ್ಟಿಗೆ ಸದ್ದು. ಅದು ನಿಧಾನಕ್ಕೆ ಬರ್ತಾ ಹೆಂಗಿತ್ತು ಅಂದರೆ, ಒಂದು 2-3 ವಿಡಿಯೋ ಹಾಕಿದಾಗ ಸ್ಟಾರ್ಟಿಂಗ್ ನನಗೆ ನೆಗೆಟಿವ್ ಕಮೆಂಟ್ಸ್ಗಳೇ ಜಾಸ್ತಿ. ನೀನು ಯಾರನ್ನೋ ಇದು ಮಾಡ್ತಿದ್ಯಾ, ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ಯಾ, ಯಾರನ್ನೋ ಇದು ಮಾಡ್ತಾ ಇದೆಯಾ, ಹಂಗೆ ದೇವರು ಅದು ಅಂತೇಳಿ ಬರ್ತಾ ನೋಡ್ತೀನಿ ಎಲ್ಲ ಜನ ಟರ್ನ್ ಆಗ್ತಿದ್ದಾರೆ. ಜನ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದೆ. ಬರ್ತಾ ಬಿಡಲಿಲ್ಲ. ಕಂಟಿನ್ಯೂಸ್ಲಿ 2 ತಿಂಗಳು, ನೀವು ಈಗಲೂ ಒಂದಷ್ಟು ತಿಂಗಳು ಹಿಂದೆ ನಮ್ಮ ಚಾನಲ್ ಹೋಗಿ ನೋಡಿದ್ರೆ 2 ತಿಂಗಳು ಬೇರೆ ಯಾವ ವಿಡಿಯೋನೂ ಇಲ್ಲ. ಓಡುತ್ತೋ ಬಿಡುತ್ತೋ ಸೌಜನ್ಯ, ಯಾರನ್ನೂ ಬಿಟ್ಟಿಲ್ಲ ನಾನು. ಸೌಜನ್ಯ ಮನೆಯವರಾಯಿತು, ಆ ಸೌಜನ್ಯ ಹೋರಾಟಗಾರರಾಯಿತು, ಸುಪ್ರೀಂ ಕೋರ್ಟ್ ಲಾಯರ್ ಧನಂಜಯ್. ಈ ಸುಪ್ರೀಂ ಕೋರ್ಟ್ ಲಾಯರ್ ನಮಗೆ ಧನಂಜಯ್ ಸರೇ ಸಿಗೋದೀಗ ಸ್ವಲ್ಪ ಚೆನ್ನಾಗಿ. ಧನಂಜಯ್ ಅವರು ಹೈಕೋರ್ಟ್ ಲಾಯರಿಂದ ಹಿಡಿದು, ಸಂತೋಷ್ ರಾವ್ ಲಾಯರಿಂದ ಹಿಡಿದು, ಸಂತೋಷ್ ರಾವ್ ಅಣ್ಣ, ಸಂತೋಷ್ ರಾವ್ ಮನೆಯವರು, ಕೊನೆಗೆ ಸಂತೋಷ್ ರಾವ್ನು ಹುಡ್ಕೊಂಡು ಹೋದ್ವಿ. ಒಡನಾಡಿ ಸಂಸ್ಥೆಯವರು ಸ್ಟ್ಯಾನ್ಲಿ ಅವರೆಲ್ಲ ಆಗಿ ಎಂಟ್ರಿ ಕೊಟ್ಟಿದ್ರು. ಯಾರ್ಯಾರು ಸಿಗ್ತಾರೆ ಎಲ್ಲರೂ ಮಾತಾಡಿಸ್ದೆ. ಆ ಕೇಸ್ಗಳದ್ದು ಏನು ಎಲ್ಲ ಆಗಲ ತೆಗೆದು ಎಲ್ಲವೂ ಜನರು ಮುಂದೆ ಇಟ್ವಿ. ಇಟ್ಟಾದ್ಮೇಲೆ ಏನಾಯಿತು, ನಾನು ಏನು ಮಾಡಿದ್ದೆ, ಸೌಜನ್ಯ ಮನೆಯದೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಈ ಥರ ಹೋಮ್ ಟೂರ್ ಅಲ್ಲ, ಸೌಜನ್ಯ ಮನೆ ಹಿಂಗೆ ಇದೆ ಅಂತೇಳಿ ಹಾಕ್ಬಿಟ್ಟಿದ್ದೆ. ಅದು ಕುಂದಷ್ಟು ನೆಗೆಟಿವ್. ಸೌಜನ್ಯ ಮನೆ ನೋಡಿ ಚೆನ್ನಾಗಿ ದುಡ್ಡು ಮಾಡಿಬಿಟ್ಟಿದ್ದಾರೆ ಹಂಗೆ. ನಾನು ಎಲ್ರಿಗೂ ಪ್ರಶ್ನೆ ಮಾಡೋದು, ನಾನು ನಿಮಗೂ ಅದೇ ಪ್ರಶ್ನೆ ಮಾಡೋದು, ನಮ್ಮ ಮನೇಲಿ ಯಾರೊಬ್ಳು ಹೆಣ್ಮಗಳು ಅತ್ಯಂತ ಭೀಕರವಾಗಿ ಸಾವನ್ನಪ್ಪಿದಾಗ ಆ ಹೆಣ್ಮಗಳು ದೇಹ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ನಿಮಗೆ ಮನಸ್ಸು ಬರುತ್ತಾ? ಯಾರೋ ದುಡ್ಡು ಮಾಡೋಕ್ಕೆ ಸಾಧ್ಯನಾ? ನಮ್ಮ ಮನೆ ಮಗಳ ದೇಹನ ಇಟ್ಕೊಂಡು ಅತ್ಯಂತ ಭೀಕರವಾಗಿ ಪ್ರತಿದಿನ ಆ ಫೋಟೋ ನೋಡ್ತಿರ್ತೀವಿ, ಪ್ರತಿದಿನ ಹೊಟ್ಟೆ ಉರಿತಾ ಇರುತ್ತೆ. ಆ ದೇಹನ ಅಲ್ಲಿ ಇಟ್ಕೊಂಡು ನಾನಿದ್ರಲ್ಲಿ ಏನಾದರೂ ದುಡ್ಡು ಮಾಡ್ತೀನಿ, ನಾನೇನಾದರೂ ಇದ್ರಲ್ಲಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಅಂಥ ಮನಸ್ಥಿತಿಯವ್ರು ನಮ್ಮಲ್ಲಿದ್ದಾರೆ. ಆ ಸೌಜನ್ಯ ಅಮ್ಮಂಗೆ ಬಾಯಿಗೆ ಬಂದಂಗೆ ಎಷ್ಟು ಮನೆ ಕಟ್ಟೋ. ಸೌಜನ್ಯ 2012 ಸೌಜನ್ಯ ತೀರ್ಕೊಂಡಿದ್ದು. 2012 ತೀರ್ಕೊಳ್ಳೋವಾಗ ಅವಳು ಕತ್ತಲ್ಲಿ ಚಿನ್ನದ ಚೈನ್ ಇರುತ್ತೆ. ನಮ್ಮನೇಲಿ ನಂಗೆ ಯಾವತ್ತೂ ಚಿನ್ನದ ಉಂಗ್ರನೂ ಕೊಡಿಸ್ತವ್ರಲ್ಲ, ಚಿನ್ನದ ಇದು ಕೊಡಿಸ್ತವ್ರಲ್ಲ. ಆ ಕಾಲದಲ್ಲಿ ಅವ್ರು ಚಿನ್ನದ ಚೈನ್ ಹಾಕ್ಯಾರಂದ್ರೆ ಅವ್ರು ಹೆಂಗಿರ್ಬೋದು, ಅವ್ರ ಫ್ಯಾಮಿಲಿಯವರು ಒಳ್ಳೆ ಚೆನ್ನಾಗಿದ್ದವರು. ಅವ್ರು ಯಾಕೆ ಮನೆ ಕಟ್ಟಿಲ್ಲ ಆಗ ಅಂದರೆ, ಸೌಜನ್ಯ ತೀರ್ಕೊಂಡ್ಲು, ಆ ದುಃಖದಲ್ಲಿದ್ದರು ಅವರು. ಹಂಗೆ ತುಂಬ ದಿನಗಳ ಕಾಲ ಆದಮೇಲೆ ಒಂದು ಒಳ್ಳೆ ಮನೆ ಕಟ್ಕೊಂಡ್ರು. ಆ ಮನೆಗೂ ಜನರ ಟೀಕೆ ಇದು ಎಲ್ಲ ಫೇಸ್ ಮಾಡೋ ಪರಿಸ್ಥಿತಿ. ಆಮೇಲೆ ಒಂದು ಕಡೆಯಿಂದ ಸ್ಟೇ ಆರ್ಡರ್ ಬಂತು. ಆಮೇಲೆ ನೋಟಿಸ್ಗಳು ಬರೋಕ್ಕೆ ಶುರುವಾಯಿತು. ನಮ್ಗೆ ಆರಂಭದಲ್ಲೆಲ್ಲ ಸ್ವಲ್ಪ ಭಯ ಇತ್ತು. ಸ್ಟೇ ಆರ್ಡರ್ ಬಂದಾಗ ಇದೇನಪ್ಪ ಹಿಂಗೆ ಬರ್ತಾ ಇದೆ ಅಂತೇಳಿ. ಅಲ್ಲ, ಸ್ಟೇ ಬಂದಿತ್ತು. ಸ್ಟೇ ಆರ್ಡರ್ ಕೋರ್ಟ್ ನೋಡಿದ್ರೆ ವಿಡಿಯೋ ತೆಗೀರಿ ಅಂತ ತೆಗಿಬೇಕು ಅಂತೇಳಿ ಸ್ಟೇ ಆರ್ಡರ್ ಬಂತು. ಫಸ್ಟು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅಂತೇಳಿ. ಆಮೇಲೆ ಆ ಕೇಸ್ ಬಗ್ಗೆ ಏನೇನು ವಿಡಿಯೋ ಮಾಡಿದ್ವಿ, ನಮಗೆ ಪರ್ಸ್ನಲಾಗಿ ನೋಟಿಸ್ ಬರೋಕ್ಕೆ ಶುರುವಾಯಿತು. ಪರ್ಸ್ನಲಾಗಿ ನೋಟಿಸ್ ಬಂದು ನಿಮಗೆ ಅದನ್ನು ತೆಗಿಬೇಕು ಅಂತೇಳಿ, ಅಂದರೆ ಆ ವಿಡಿಯೋನ ಯಾವುದನ್ನು ಇಡಬಾರ್ದು ನೀವು ಅಂತ. ಇಲ್ಲ ಬಿಡಿ, ತೋರಿಸ್ತಾ ಇದ್ದಾಯ್ತು. ಮುಂದಕ್ಕೆ ವಿಡಿಯೋ ಮಾಡಬಾರ್ದು, ವಿಡಿಯೋ ಡಿಲೀಟ್ ಮಾಡಬೇಕು ಅಂತ. ಫಸ್ಟ್ ಡಿಲೀಟ್ ಮಾಡಲಿಲ್ಲ ನಾನು. ಅಂದರೆ ನಾನು ಯಾರೂ ಸ್ಪಾಟಿಗೆ ಹೋಗಿರಲಿಲ್ಲ. ಫಸ್ಟು ಟೈಮು ಆ ಸ್ಪಾಟಿಗೆ ಹೋದ ನಾನೇ. ಮುಂಚೆ ಚಾನಲ್ವರೆಲ್ಲ ಹೋಗಿ ದಿಕ್ ತಪ್ಪಿಸಿ ಬಂದುಬಿಟ್ಟಿದ್ರಲ್ಲ, ಆ ಸ್ಪಾಟ್ಗೆ ಹೋಗಿ ಎಲ್ಲಿ ಏನು ಎತ್ತ ಅಂತ ತೋರಿಸ್ಕೊಂಡ್ಬಂದು ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ರೀತಿಲಿ ಇತ್ತು. ನನಗದು ಏನು ಸ್ಟೇ ಆರ್ಡರ್ ಬರಲಿ ಏನಾಗಲಿ ತೆಗಿಯೋಕ್ಕೆ ನನಗೆ ಮನಸ್ಸಿಲ್ಲ. ಅವ್ರು ಡಿಲೀಟೇ ಮಾಡಿಸ್ಬಿಟ್ರು ಆ ವಿಡಿಯೋನ. ಒಂದು 2-3 ವಿಡಿಯೋ ಡಿಲೀಟ್ ಆಗ್ಬಿಡ್ತು. ಭಾಳ ಹೊಟ್ಟೆ ಹೊರಬಿಡ್ತು. ಆಮೇಲೆ ಗೊತ್ತಾಯ್ತೀವಿ ಹೆಂಗೂ ಇವರೇ ಡಿಲೀಟ್ ಮಾಡ್ತಾರೆ ಅಂತೇಳಿ ಸುಮ್ಮನೆ ಕಾನೂನು ತಲೆಬಾಗಬೇಕು ಅಂತ ಆರಂಭದಲ್ಲಿ ಒಂದಷ್ಟು ವಿಡಿಯೋಗಳು ನಾವೇ ಡಿಲೀಟ್ ಮಾಡಾಕಿದ್ವಿ. ಕಂಟಿನ್ಯೂಸ್ ಒಂದಷ್ಟು ವಿಡಿಯೋ ಡಿಲೀಟ್ ಮಾಡಿದ್ವಿ. ಆಮೇಲೆ ಅನಿಸ್ತು ಹಿಂಗೆ ಡಿಲೀಟ್ ಮಾಡ್ಕೊಬಿಟ್ರೆ ಮಾಡಿಸ್ತಾನೆ ಹೋಗ್ತಾರೆ, ಏನಾರಾಗಲಿ ಗಟ್ಟಿ ನಿಂತ್ಕೊಳ್ಳೋಣ ಅಂತ. ಆಮೇಲೆ ನಿಂತ್ಕೊಂಡ್ವಿ. ಹೆಂಗೆ ನ್ಯೂಸ್ ಮಾಡ್ಬೇಕು ಹಂಗೆ ನ್ಯೂಸ್ ಮಾಡೋಕ್ಕೆ ಶುರು ಮಾಡಿ ಹೆಸರುಗಳೆಲ್ಲ ವಿಡಿಯೋ ಮಾಡ್ತೀವಿ ಅಂತೇಳಿ ಹಂಗೆಲ್ಲ ಆಗಿತ್ತೇನೋ ಆಯಿತು. ಆಮೇಲೆ ಅದು ಬಿಡಿ. ಆಮೇಲೆ ಹೋರಾಟ ಎಲ್ಲಿಗೆ ಹೋಗಿ ಈಗ ಒಂದು ಹಂತಕ್ಕೆ ಬಂದಿದೆ. ಎಲ್ಲಿಗೆ ಬಂತು ಈಗ ಅಂದರೆ, ಸ್ವಲ್ಪ ದಿನಕ್ಕೆ ತೀರ್ಪು ಬರುತ್ತೆ. ಈಗ ನಮ್ಮೆಲ್ಲರೂ ಆಗ್ರಹ ಏನಪ್ಪ ಅಂದರೆ, ಸೌಜನ್ಯ ಕೇಸಲ್ಲಿ ಮರು ತನಿಖೆ ಆಗಬೇಕು ಅಂತ. ಯಾಕೆ ಮರು ತನಿಖೆ? 12 ವರ್ಷದ ಕಾಲ ನಿಮಗೆ ಒಂದು ಪ್ರಕರಣದಲ್ಲಿ ಒಂದು ಅಂತಿಮ ತೀರ್ಪು ಬರಲ್ಲ ಅಥವಾ ಒಂದು ತಾರ್ಕಿಕ ಅಂತ್ಯ ಸಿಗಲ್ಲ ಅಂತಂದ್ರೆ ಯಾವ ಕಾಲದಲ್ಲಿ ಇದೀವಿ ನಾವು? 2000ನೇ ಇಸ್ವಿ ಹಿಂದಿಂದೆಲ್ಲ ಕೊಲೆ ಕೇಸುಗಳೆಲ್ಲ ಭೇದಿಸ್ತಾರೆ. ಇದು ಧರ್ಮಸ್ಥಳದ ಪುಣ್ಯಕ್ಷೇತ್ರದಲ್ಲಿ ಆದಂತಹ ಕೃತ್ಯ. ಇದು ಇಡೀ ಜಗತ್ತು ನೋಡುತ್ತೆ. ಧರ್ಮಸ್ಥಳಕ್ಕೆ ಬರುತ್ತೆ. ಅಲ್ಲಿ ಸನ್ನಿಧಿಲಿ ಆಗಿದ್ದು ನಿಮ್ಗೆ 12 ವರ್ಷಗಳ ಕಾಲ ಏನು ಎತ್ತ ಅಂತ ಗೊತ್ತಾಗಲ್ಲ ಅಂದ್ರೆ ಅದರ ಅರ್ಥ ನಮ್ಮೆಲ್ಲರದ್ದು ಆಗ್ರಹ ಅದೇ. ಯಾರು ಅದು ಪತ್ತೆ ಆಗಬೇಕು. ಈ ಸಂತೋಷ್ ರಾವ್ನ ಅವನು ಅಂಥದ್ದು ನಿರಪರಾಧಿ ಅಂತ ಆಗಿದೆಯಲ್ಲ, ಅವನಾದ್ರೆ ಅವನೇ ಅಂತ ಇದಾಗ್ಬಿಡ್ಲಿ, ಏನೋ ಒಂದು ಆಗಬೇಕು, ಮರು ತನಿಖೆ ಆಗಬೇಕು ಅಂತ ಈ ಕೋರ್ಟಲ್ಲಿದೆ.
ಈಗ ವಾದ ಪ್ರತಿವಾದ ಎಲ್ಲ ಮುಕ್ತಾಯ ಆಗಿದೆ, ಸ್ವಲ್ಪ ದಿನಕ್ಕೆ ಮರುತನಿಖೆ ಮಾಡಬೇಕು ಅಂತ ಆದೇಶ ಹೊರಡಿಸ್ತಾರೆ. ಮರುತನಿಖೆ ಆಗಬೇಕು ಅಂತಾದರೆ ಒಂದು ದೊಡ್ಡ ಮಟ್ಟಿಗೆ ಗೆಲುವು ಸಿಕ್ಕಂಗಾಗುತ್ತೆ. ಈಗ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಬಂತು. ಸಂತೋಷ್ ರಾವ್ದು ಕತೆ ಏನು ಅಂದರೆ, ನಾವೆಲ್ಲ ತುಂಬ ಡೀಪಾಗಿ ಹೋಗಿ ಅವ್ರನ್ನೆಲ್ಲ ಫ್ಯಾಮಿಲಿ ಮಾತಾಡಿಸಿದಾಗ ಅವ್ರ ತಂದೆ ಸ್ಕೂಲ್ ಮೇಸ್ಟ್ರು, ಎಷ್ಟೋ ಮಕ್ಕಳು ಭವಿಷ್ಯನ ರೂಪಿಸ್ತವ್ರು. ಸಂತೋಷ್ ರಾವ್ ಕಂಡ್ರೆ ಅಪ್ಪ ಅಮ್ಮಂಗೆ ಭಾಳ ಇಷ್ಟ. ಈ ಮನುಷ್ಯಂಗೆ ಸಂತೋಷ್ ರಾವ್ ಕರಾಟೆ ಕಲಿಸಿದ್ರು, ಒಳ್ಳೆ ಡಿಪ್ಲೊಮಾ ಎಲ್ಲ ಮುಗಿಸ್ಕೊಂಡಾಗಿತ್ತು ಈ ವ್ಯಕ್ತಿ. ಡಿಪ್ಲೊಮಾ ಮುಗಿಸ್ಕೊಂಡು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದ ಮನುಷ್ಯ, ಒಳ್ಳೆ ಮನೆ ಕಟ್ಟಿಸಿ ಒಂದೊಳ್ಳೆ ಜೀಪ್ ತೊಗೊಂಡು ಇನ್ನೇನು ಲೈಫ್ ಚೆನ್ನಾಗಿ ಮಾಡಬೇಕು ಅನ್ನೋ ಟೈಮಿಗೆ, ಕರಾಟೆ ಮಾಡೋ ಟೈಮಿಗೆ ಏನಾಯಿತು, ತಲೆಗೆ ಪೆಟ್ಟು ಬೀಳುತ್ತೆ. ಯಾವುದೋ ಒಂದು ಕಿಕ್ಕು ಏನೋ ಕರಾಟೆ ಮಾಡೋ ಟೈಮಿಗೆ ಇಲ್ಲಿ ಎಲ್ಲ ಬಂದುಬಿಡುತ್ತೆ. ತಲೆಗೆ ಪೆಟ್ಟು ಆದಮೇಲೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಎಲ್ಲ ಶುರುವಾಗಿಬಿಡುತ್ತೆ. ಆ ಮನುಷ್ಯಂಗೆ ಆಧ್ಯಾತ್ಮದ ಕಡೆಗೆ ವಿಪರೀತ ಆಸಕ್ತಿ ಬಂದುಬಿಡುತ್ತೆ. ಯಾವ ಲೆವೆಲಿಗೆ ಅಂದರೆ ಇದೇನು ಈ ಬದುಕು ಬೇಡ ನನಗೆ ಅಂತ, ನಾನು ಆಧ್ಯಾತ್ಮದ ಕಡೆಗೆ ಹೋಗಬೇಕು ಅನ್ನೋ ಆಸೆ ಬಂದುಬಿಡುತ್ತೆ. ಆ ಥರ ಆಸೆ ಬಂದು ಮನುಷ್ಯ ಏನು ಮಾಡ್ತಾನೆ, ಈಗ ಶೃಂಗೇರಿ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಶೃಂಗೇರಿ ದೇವಸ್ಥಾನಕ್ಕೆ ಹೋಗೋದು, ಅದರ ಎದುರುಗಡೆ ಯಾವುದೋ ಒಂದು ಹೋಟೆಲ್ ಕೆಲಸ ಮಾಡೋದು. ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಅದರ ಎದುರುಗಡೆ ಹೋಟೆಲ್ ಕೆಲಸ ಮಾಡೋದು. ಹಿಂಗೆ ಅವ್ನು ಬದುಕು ಸಾಕ್ತಿದ್ದಾಗ ಅವ್ರ ಅಣ್ಣ ಎಲ್ಲ ಹೇಳ್ತಾರೆ, ಎಷ್ಟು ದಿನ ಹಿಂಗೆ ಇರ್ತೀಯೋ ಅಥವಾ ಮನೆ ಬಂದುಬಿಡು ಅಂತ. ಆತ ಶೃಂಗೇರಿ ಹೋಟೆಲ್ ಕೆಲಸ ಮಾಡ್ತಿದ್ದು ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಬಂದಿರ್ತಾನೆ. ಫುಲ್ಲು ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿರ್ತಾನೆ, ಕುರ್ಚಲು ಕೂದಲೆಲ್ಲ ಇರುತ್ತೆ. ಧರ್ಮಸ್ಥಳಕ್ಕೆ ಬಂದಿದ್ದು ಅವ್ನು ಗಡ್ಡ ಎಲ್ಲ ತೆಗಿಸ್ಬೇಕು ಅಂತ, ಅಲ್ಲಿ ಗೊತ್ತಲ್ಲ ಎಲ್ಲ ತೆಗಿಸ್ತಾರಲ್ಲ, ಅದಕ್ಕಂತ ಅವ್ನು ಧರ್ಮಸ್ಥಳಕ್ಕೆ ಬಂದಿರ್ತಾನೆ. ಬಂದವ್ರ ಮನುಷ್ಯ ಅಲ್ಲೆಲ್ಲ ಕುತ್ಕೊಂಡಿರ್ತಾನೆ. ಇವ್ರು ಯಾರೋ ಹೋಗ್ತಾರೆ, ಹಿಡಿತಾರೆ ಅವನ್ನ, ಇವನೇ ಇದು ಮಾಡಿದಂತಾರೆ. ವಿಪರೀತ ಟಾರ್ಚರ್ ಕೊಟ್ಬಿಡ್ತಾರೆ. ಆತನ ಮರ್ಮಾಂಗಕ್ಕೆ ಈ ಖಾರದ ಇದು ಮೆಣಸೆಲ್ಲ ಬರುತ್ತಲ್ಲ, ಆ ಮೆಣಸಿನ ಪುಡಿ ಎರಚಿದ್ದಾರೆ, ಪೆಟ್ರೋಲ್ ಹಾಕಿದ್ದಾರೆ, ದೇಹಕ್ಕೆ ಎಲ್ಲೆಲ್ಲ ಹೊಡಿಬೇಕು ಎಲ್ಲ ಕಡೆ ಹೊಡೆದಿದ್ದಾರೆ. ಅವನ ಅಪ್ಪನ ಎದುರುಗಡೆ ತಾನು ನಿಲ್ಸ್ಕೊಂಡು, ನೀನೇನೋ ಒಪ್ಕೊಂಡಿಲ್ಲ, ನಿಮ್ಮ ಅಪ್ಪಂಗೆ ಹೊಡಿತೀವಿ ಅಂತೆಲ್ಲ ಹೆದರ್ಸ್ಬಿಟ್ಟಾರೆ. ಅಪ್ಪನ ಕಂಡ್ರೆ ನಾನು ವಿಪರೀತ ಪ್ರೀತಿ, ಅವ್ನು ಒಪ್ಕೋತಾನೆ, ಎಲ್ಲ ಆಯಿತು. ನಾನು ಹೇಳ್ತಾರೆ ಆ ಫ್ಯಾಮಿಲಿ ಹೆಂಗೆ ಹಾಳಾಗೋಯ್ತು ಅಂದರೆ, ಮಕ್ಕಳಿಗೆಲ್ಲ ಪಾಠ ಮಾಡಿದ ಆ ಮೇಷ್ಟ್ರು ಮಗ ಹಿಂಗಾಗಬಿಟ್ಟ ಅಂಥೇಳಿ ಅವ್ರು ಅವತ್ತಿಂದ ಒಂಥರ ಅಷ್ಟು ಲವಲವಿಕೆಯಿಂದ ಇದ್ದ ಮನುಷ್ಯ ಈ ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಅವ್ರು ನೋಡಿದ್ರೆ ನೀವು ಭಯ ಆಗ್ಬಿಡುತ್ತೆ, ಆ ಥರ ಆಗ್ಬಿಟ್ಟಿದ್ದಾರೆ. ಆ ಮನುಷ್ಯನ ದೇಹ ಹಿಂಗೆ ಕೃಷ ಆಗಿ ಫುಲ್ ಹಿಂಗಾಗ್ಬಿಟ್ಟಿದ್ದಾರೆ. ಸಂತೋಷ್ ರಾವ್ ತಂದೆ. ಇನ್ನೊಂದು ಕಡೆ ಸಂತೋಷ್ ರಾವ್ ತಾಯಿ ಸ್ಕೂಲ್ ಟೀಚರ್ ಆಗಿದ್ದರು. ಸಂತೋಷ್ ರಾವ್ ತಾಯಿ ಅವ್ರು ಒಳ್ಳೆ ಕೆಲಸದಲ್ಲಿದ್ದರು. ಸಂತೋಷ್ ರಾವ್ ತಾಯಿ ಸರ್ಕಾರಿ ಕೆಲಸದಲ್ಲಿದ್ದರು. ಸಂತೋಷ್ ರಾವ್ ತಾಯಿ ಈ ಸಂತೋಷ್ ರಾವ್ ಜೈಲಿಗೆ ಹೋಗ್ಬಿಟ್ಟ ಅನ್ನೋ ಆ ಇದರಲ್ಲಿ ಕೊರಗಲ್ಲಿ ಸಂತೋಷ್ ರಾವ್ ತಾಯಿ ತಿರ್ಕೊಬಿಡ್ತಾರೆ ಅವ್ರು. ಸ್ವಲ್ಪ ದಿನ ಆದಮೇಲೆ ಅವರಿಗೆ ಅಣ್ಣಂದ್ರೊಂದು ಇಬ್ಬರು ಇರ್ತಾರೆ ಅನ್ಸುತ್ತೆ. ಸಂತೋಷ್ ರಾವ್ ಜೈಲಿಗೆ ಹೋದ ಅಂತೇಳಿ ಅವ್ರ ಅಣ್ಣಂಗೆ ಯಾರಿಗೂ ಹುಡುಗಿನೇ ಕೊಟ್ಟಿಲ್ಲ. ಅವ್ರು ಯಾರಿಗೂ ಮದುವೆನೇ ಆಗದಿರೋ ಪರಿಸ್ಥಿತಿ. ಅವ್ರ ಮನೆಗೆ ಯಾರೂ ಬರಲಿಲ್ಲ. ಎಲ್ಲ ಯಾರೋ ಒಬ್ಬ ಅತ್ಯಾಚಾರಿ ಮನೆ ಅಂತೇಳೆಲ್ಲ ನೋಡೋಕೆ ಶುರು ಮಾಡ್ಕೊಂಡ್ಬಿಟ್ರು. ಇಡೀ ಕುಟುಂಬ ಸರ್ವನಾಶ. 2016 ಆತನಿಗೆ ಬೇಲು ಕೊಟ್ಟಿಲ್ಲ ಯಾರು. ಫಾರ್ ಎಕ್ಸಾಂಪಲ್, ಈಗ ದರ್ಶನ್ ಕೇಸಲ್ಲಿ ಏನಾಗುತ್ತೆ, ಈಗ ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಆಗ್ಬೋದು. ದರ್ಶನ್ ಏನು ಮಾಡಿದ್ದು, ಕೊಲೆ ಮಾಡಿದ್ದು, ಅದಕ್ಕೆ ಬೇಕಾದಷ್ಟು ಸಾಕ್ಷಿ ಗೀಕ್ಷೆ ಎಲ್ಲವೂ ಇದೆ. ಇಲ್ಲ ಅಂದ್ರೆ ಒಂದು 6 ತಿಂಗಳಿಗೆ ಬೇಲ್ ಆಗ್ಬೋದು. ಇಲ್ಲ ಅಂದರೆ ಈಗ ಸೀನಿಯರ್ ಪೊಲೀಸ್ ಆಫೀಸರ್ಗಳೇ ಇಲ್ಲ 1 ವರ್ಷದವರೆಗೆ ಬೇಲ್ ಆಗಲ್ಲ ಅಂತ, 1 ವರ್ಷದವರೆಗೆ ಬೇಲ್ ಆಗದಿರ್ಬೋದು. ಇವ್ರಿಗೆ ಯಾವಾಗ ಬೇಲ್ ಆಗಿದ್ದು? 2016-17 ಯಾಕೆ 12ರಲ್ಲಿ ಆಗಿದ್ದು 4-5 ವರ್ಷ 17ಕ್ಕೆ ಬೇಲ್ ಆಗಿದ್ದು. ಅಲ್ಲಿವರೆಗೆ ಆಗಿಲ್ಲ. ಯಾಕಂದ್ರೆ ಯಾರು ಬೇಲ್ ಕೊಡಕ್ಕೆ ಬಂದಿಲ್ಲ. ಇವ್ನು ಯಾರೋ ಒಂದು ಹುಡುಗಿ ಇದು ಮಾಡಿಬಿಟ್ಟ ಅಂತ. ಜೈಲಲ್ಲೂ ಟಾರ್ಚರ್ ಸಹಕೈದಿಗಳಿಂದ. ಇವ್ನು ಯಾರೋ ಅತ್ಯಾಚಾರಿ ಹಂಗೆ ಹಿಂಗೆ ಅಂತೇಳಿ ಅಲ್ಲೂ ಸರಿ ಹಿಡ್ಕೊಂಡು ಹೊಡೆಯೋರು. ಎಷ್ಟು ಹಿಂಸೆ ಕೊಡಬಾರ್ದು ಎಲ್ಲ ಹಿಂಸೆ ಕೊಟ್ಟಿದ್ದಾರೆ. ಕೊನೆಗೆ ಮೋಹಿತ್ ಕುಮಾರ್ ಅಂತ ಒಬ್ರು ಲಾಯರು, ಆ ಮನುಷ್ಯ ₹1 ದುಡ್ಡು ತಗೊಳ್ಳದೆ ಈ ಮನುಷ್ಯನ ಪರವಾಗಿ ನಿಂತ್ಕೊಂಡು, ಅವ್ರ ಊರಿನವರು ಈ ಮನುಷ್ಯನ ಪರವಾಗಿ ನಿಂತ್ಕೊಂಡು ಕೊನೆಗೆ ಬೇಲ್ ಕೊಡಿಸಿ ಹೊರಗಡೆ ಕರ್ಕೊಂಡು ಬಂದರು. ಇದು ಒಂದು ಕೇಸ್ ಆಯಿತು. ಭಾಳ ಇದಿದೆ. ಮತ್ತೊಂದು ಏನಾಯ್ತು ಅಂದರೆ, ಈ ಸೌಜನ್ಯದ ಇದಾಯ್ತಲ್ಲ, ಅದಾಗೋಕ್ಕೂ ಕೇವಲ 20 ದಿನದ ಮುಂಚೆ ಅದೇ ಧರ್ಮಸ್ಥಳ ಬುಡದಲ್ಲಿ ಮಾವುತನ ತಂಗಿಯ ಅತ್ಯಂತ ಭೀಕರವಾಗಿ ಅವ್ರ ಪ್ರಾಣ ತೆಗೆದು ಬಿಡ್ತಾರೆ. ಅತ್ಯಂತ ಭೀಕರವಾಗಿ ತಲೆ ಇದೆಲ್ಲ ಜಲ್ಲಿಕಲ್ಲ ಎತ್ತಾಕ್ಬಿಟ್ಟು ಕೊಲೆ. ಮಾವುತ ಅಂದರೆ ಧರ್ಮಸ್ಥಳದಲ್ಲಿ ಆತ ಕೆಲಸ ಮಾಡ್ತಾ ಇದ್ದಿದ್ದು, ಆನೆ ನೋಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದು. ಅವ್ರ ತಂಗಿನೂ ಅದು ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ದವ್ರು, ಯಾವುದೋ ಒಂದು ಸ್ಥಳೀಯ ಕಾರ್ಖಾನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದವರು. ಅಣ್ಣ ತಂಗಿ ಇಬ್ಬರು ಅಲ್ಲಿ ಮನೆ ಮಾಡ್ಕೊಂಡಿದ್ರು. ಅವರಿಬ್ಬರು ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆದುಬಿಡ್ತಾರೆ. ಮನೇಲಿದ್ದು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಎತ್ಕೊಂಡು ಹೋಗಿದ್ರು. ಚಲ್ಲಾಪಿಲ್ಲಿ ಆಗಿತ್ತು. ಯಾಕೆ ನಡೀತು ಅಂದರೆ, ಪ್ರಾಥಮಿಕವಾಗಿ ಗೊತ್ತಾದಂಥ ವಿಚಾರ ಅಂದರೆ, ಮನೆಯ ಜಾಗಕ್ಕೆ, ಆ ಜಾಗದಲ್ಲಿ ಇದೀಗ ಬೃಹತ್ತಾದಂಥ ಹೋಟೆಲ್ ಒಂದು ನಿರ್ಮಾಣ ಆಗಿದೆ. ನಾನು ಹೋಟೆಲ್ ಹೆಸರು ಹೇಳೋಕೆ ಹೋಗಲ್ಲ, ಬೇಡ ಅಂತ. ಈಗ ನೀವು ಹೋಗಿದ್ರೆ ಅಲ್ಲಿ ಊಟ ಮಾಡಿರ್ಬೋದು, ನೀವು ಅಲ್ಲಿ ಹೋಗಿದ್ರೆ, ಯಾಕಂದರೆ ಬಹುತೇಕರು ಅದೇ ಹೋಟೆಲ್ಗೆ ಹೋಗೋದು. ಆಯಿತಾ, ಇಷ್ಟ ಆಯಿತಾ? ಆ ಪ್ರಕರಣದಲ್ಲಾದರೂ ಆರೋಪಿ ಯಾರು ಅಂತ ಗೊತ್ತಾಗಬೇಕಲ್ಲ. ಎಷ್ಟು ವರ್ಷ ಆಯಿತು? 12-13 ವರ್ಷ ಆಯಿತು. ಯಾರು ಅಂತ ಇಲ್ಲಿವರೆಗೆ ಪತ್ತೆ ಹಚ್ಚೋಕ್ಕಾಗಿಲ್ಲ. ಅಂಥ ಪವಿತ್ರವಾದಂಥ ಕ್ಷೇತ್ರದ ಬುಡದಲ್ಲಿ 2 ಪ್ರಕರಣ. ಇಡೀ ರಾಜ್ಯಕ್ಕೆ ನ್ಯಾಯ ಹೇಳುವಂಥ ಪವಿತ್ರ ಕ್ಷೇತ್ರ ಅದು. ನಮ್ಮ ರಾಜಕಾರಣಿಗಳು ಆಣೆ ಪ್ರಮಾಣ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗ್ತಾರೆ. ಯಾರಿಗೂ ನ್ಯಾಯ ಇದು ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ತಾರೆ. ಆದರೆ ಅದೇ ಪವಿತ್ರ ಕ್ಷೇತ್ರದ ಬುಡದಲ್ಲಿ 2 ಪ್ರಕರಣಗಳಾದರೂ ಕೂಡ ಇಲ್ಲಿವರೆಗೆ 2 ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ. 2 ಪ್ರಕರಣದಲ್ಲಿ ಯಾರು ಅಂತ ಪತ್ತೆ ಹಚ್ಚಕ್ಕಾಗಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಬಹಳ ಕುತೂಹಲ. ಅಥವಾ ಇದ್ರ ವಿಚಾರ ಏನಪ್ಪ ಅಂದರೆ, ಈ ಸೌಜನ್ಯ ಕೇಸಲ್ಲಿ ಯಾವ ಸಂತೋಷ್ ರಾವ್ನ ನಾವು ಇಲ್ಲಿವರೆಗೆ ಆರೋಪಿ ಅಂತ ಹೇಳ್ತಿದ್ವಲ್ಲ, ಆ ಜೋಡಿ ಕೊಲೆ ಕೇಸಲ್ಲೂ ಇವನೇ ಆರೋಪಿ ಅಂತೇಳಿ ಅವನು ಆ ಕೇಸಲ್ಲೂ ತಳ್ಳಿಬಿಟ್ಟಿದ್ರು. ಈ ಸೌಜನ್ಯ ಕೇಸಲ್ಲಿ ಹೇಳ್ತಾರೆ ಈತ ಹಿಂದಿನ ದಿನ ಅಷ್ಟೇ ಧರ್ಮಸ್ಥಳಕ್ಕೆ ಬಂದಿದ್ದ ಅಂತ. ಆ ಕೇಸಲ್ಲಿ ಹೇಳ್ತಾರೆ ಇಲ್ಲ 20 ದಿನದ ಮುಂದೆನೇ ಧರ್ಮಸ್ಥಳಕ್ಕೆ ಬಂದಿದ್ದ, ಅಲ್ಲೂ 2 ಕೊಲೆ ಮಾಡ್ದ, ಇಲ್ಲಿ ಬಂದು ಇನ್ನೊಂದು ಕೊಲೆ ಮಾಡಿಬಿಟ್ಟ ಅಂತ ಹೇಳಿ. ಅದು ಆಮೇಲೆ ಏನು ಮಾಡಿದ್ರೆ, ಅವನ ಬ್ಲಡ್ ಎಲ್ಲ ತೆಗೆದು DNA ಟೆಸ್ಟ್ಗೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಅಲ್ಲಿ ಪಾಪ ನೆಗೆಟಿವ್ ಬಂದುಬಿಡ್ತು. ಅಲ್ಲೂ ಏನಾದರೂ ಗೋಲ್ಮಾಲ್ ಏನಾದರೂ ಮಾಡಿಬಿಟ್ಟಿದ್ರೆ ಅಲ್ಲೂ ಇದಾಗ್ಬಿಡ್ತಿತ್ತು. ಕೆಳಗಡೆ ಇಟ್ಟಿದ್ದೀನಿ, ಏನು ಜಜ್ಮೆಂಟ್ ಕಾಪಿ ಇದೆ ಸೌಜನ್ಯ ಕೇಸ್ದು. ಜಜ್ಮೆಂಟ್ ಕಾಪಿ ಇದೆ. ನೀವು ಆ ಜಜ್ಮೆಂಟ್ ಕಾಪಿ ಓದ್ಬಿಟ್ರೆ ನಿಮಗೂ ಸಿಟ್ಟು ಬರೋಕ್ಕೆ ಶುರುವಾಗ್ಬಿಡುತ್ತೆ.
ಅಂದ್ರೆ ಈ ಸಂತೋಷ ಬಿಡುಗಡೆ ಆಯ್ತಲ್ಲ ಬಿಡುಗಡೆ ಆ ಟೈಮಲ್ಲಿ ಜಡ್ಜು ಸಿಟ್ಟಲ್ಲಿ ಬರ್ಬಿಡ್ತಾರೆ. ಈಗಲೂ ನೀವು ಯಾರಾದರೂ ಒಳ್ಳೊಳ್ಳೆ ಲಾಯರ್ಗಳ ಹತ್ರ ಹೋಗಿ ಆ ಜಜ್ಮೆಂಟ್ ಕಾಪಿನ ತೋರಿಸಿ ಅವ್ರು ಹೇಳ್ತಾರೆ ಜಡ್ಜ್ ಯಾವತ್ತೂ ಈ ಥರ ಬರೆಯಲ್ಲ ಯಾವತ್ತು ಅಂತೇಳಿ. ಅವರು ತಮ್ಮೊಳಗಿದ್ದಂಥ ಸಿಟ್ಟನ್ನು ಹೊರ ಹಾಕ್ತಾ ಹೋಗ್ತಾರೆ. ಜಡ್ಜ್ ಒಂದು ಕಡೆ ನೇರವಾಗಿ ಹೇಳೇ ಬಿಡ್ತಾರೆ, ಯಾರನ್ನೋ ಬಚಾವ್ ಮಾಡಲಿಕ್ಕೆ ಒಬ್ಬನ ಫ್ರೇಮ್ ಮಾಡಿದ್ದೀರಿ ನೀವು ಅಂತ ಹೇಳ್ತಾರೆ. ಮತ್ತೆ ನೀವು ತುಂಬ ಕೇಸ್ಗಳಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಈಗ ನಿರಪರಾಧಿ ಅಂತ ತೀರ್ಪು ಬಂದಾಗ ಏನಾಗುತ್ತೆ, ಸಾಕ್ಷ್ಯಾಧಾರದ ಕೊರತೆಯಿಂದ ಆತ ನಿರಪರಾಧಿ ಅಂತ ತೀರ್ಪು ಬರುತ್ತೆ. ಇಲ್ಲಿ ಸಾಕ್ಷ್ಯಾಧಾರದ ಕೊರತೆ ಅಲ್ಲ, ಈತನ ವಿರುದ್ಧ ಒಂದೇ ಒಂದು ಸಣ್ಣ ಸಾಕ್ಷಿಯೂ ಇಲ್ಲ, ಆದ್ರೂ 5 ವರ್ಷ ಇವನು ಒಳಗಡೆ ಇದ್ದ, ಈತನಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ನೀಟಾಗಿ ಹೇಳ್ತಾರೆ. ಮತ್ತು ಜಡ್ಜ್ ಅದ್ರಲ್ಲಿ ಬರೀತಾರೆ, ಒಂದು ಅಕ್ವಿಟಲ್ ಕಮಿಟಿ ಅಂತ ಇರುತ್ತೆ ನಮ್ಮಲ್ಲಿ, ಯಾರ್ಯಾರು ಈ ಪ್ರಕರಣದಲ್ಲಿ ಅಧಿಕಾರಿಗಳು ದಾರಿ ತಪ್ಪಿಸಿದ್ದಾರಲ್ಲ, ಈ ಸ್ಟಾರ್ಟಿಂಗ್ ರಿಪೋರ್ಟ್ಗಳನ್ನು ತಪ್ಪು ಕೊಟ್ಟಿದ್ದಾರೆ, FSL ರಿಪೋರ್ಟ್ ಎಲ್ಲ, ಅಧಿಕಾರಿಗಳಿಂದ ಹಿಡಿದು ಡಾಕ್ಟರಿಂದ ಹಿಡಿದು ಸ್ಟಾರ್ಟಿಂಗ್ ತನಿಖಾಧಿಕಾರಿ ಯಾರಿರ್ತಾರೆ ಅವರಿಂದ ಹಿಡಿದು ಎಲ್ಲರನ್ನೂ ಅಕ್ವಿಟಲ್ ಕಮಿಟಿ ಮುಂದೆ ತಂದು ನಿಲ್ಲಿಸಿ ಅವರಿಗೆ ಸರಿಯಾದ ಇದಾಗಬೇಕು, ಕಾನೂನು ಕ್ರಮ ಆಗಬೇಕು ಅಂತ ಜಡ್ಜ್ ಅದ್ರಲ್ಲಿ ಬರೀತಾರೆ. ಯಾವುದಲ್ಲೂ ಬರೆಯಲ್ಲ ಜಡ್ಜ್, ಹಂಗೆ ಅಷ್ಟು ಸಿಟ್ಟಲ್ಲಿ ಬರೀತಾ ಹೋಗ್ತಾರೆ ಜಡ್ಜ್ ಅದರಲ್ಲಿ. ಅಂದ್ರೆ ಆತ ತುಂಬಾ ಭಾವುಕರಾಗ್ಬಿಟ್ಟಿದ್ದಾರೆ. ಅದು ನೋಡ್ತಾ ಗೊತ್ತಾಗ ನಮಗೆ. ನಾನು ಎಲ್ರಿಗೂ ಹೇಳಿದೆ, ಯಾರೋ ಕಾನೂನು ವಿದ್ಯಾರ್ಥಿಗಳಿದ್ರೆ, ಯಾರಾದರೂ ಜರ್ನಲಿಸಮ್ ಹೊಸ ವಿದ್ಯಾರ್ಥಿಗಳಿದ್ರೆ, ಸೌಜನ್ಯ ಕೇಸ್ದು ಜಜ್ಮೆಂಟ್ ಕಾಪಿ ಸಿಗುತ್ತೆ ನಿಮಗೆ, ಅದನ್ನು ಒಮ್ಮೆ ಓದಿ. ನಮ್ಮ ವ್ಯವಸ್ಥೆ ಹೆಂಗಿದೆ, ನಮ್ಮ ದೇಶ ಹೆಂಗೆ ನಡೆಯುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರ್ಯಾರನ್ನೂ ನಮ್ಮಲ್ಲಿ ಚೇಂಜ್ ಮಾಡ್ಬೋದು, ಯಾರ್ಯಾರಿಗೆ ನಮ್ಮಲ್ಲಿ ದುಡ್ಡು ಕೊಟ್ಟು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಅದು ಅಷ್ಟು ಇದಾಗಿದೆ, ಅಷ್ಟು ಕೇಸ್ ಅದು, 2 ಕೇಸ್. ಅದಕ್ಕೆ ಹೇಳ್ತಾ ಇರೋದು ಈಗಲೂ ಎಲ್ಲರೂ ತುಂಬ ಕೇಳ್ತಾರೆ, ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಿ, ಯಾರನ್ನೋ ಟಾರ್ಗೆಟ್ ಅಲ್ಲ ಇಲ್ಲಿ, ಯಾವುದು ಕ್ಷೇತ್ರನ ಟಾರ್ಗೆಟ್ ಮಾಡ್ತಿಲ್ಲ, ಯಾರನ್ನೋ ಟಾರ್ಗೆಟ್ ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಯಾರ ಹೆಸರು ಯಾರೂ ಹೇಳ್ತಾ ಇಲ್ಲ. ಈಗ ಎಲ್ಲರೂ ಕೇಳ್ತಿರೋದೇನು, ಸೌಜನ್ಯ ಕೇಸಲ್ಲಿ ಯಾರು ಅಪರಾಧಿಗಳು ಅವ್ರನ್ನ ಪತ್ತೆ ಹಚ್ಚಿ, ಆ ಜೋಡಿ ಕೊಲೆ ಆಯ್ತಲ್ಲ ಅದರಲ್ಲಿ ಯಾರು ಅಪರಾಧಿಗಳು ಅವ್ರನ್ನ ಪತ್ತೆ ಹಚ್ಚಿ, ಅಪ್ಪಿತಪ್ಪಿ ಸಂತೋಷ ರಾವ್ ಆಗಿದ್ರೆ ಸಂತೋಷ ರಾವ್ ತಗೊಂಡು ಗಲ್ಲಿಗೇರಿಸಿ, ಅಲ್ಲ ಅಂತ ಆಗಿದ್ರೆ ಸಂತೋಷ ರಾವ್ ಕಾಲಿಗೆ ಬಿದ್ದು ಪಾದಪೂಜೆ ಮಾಡಿ ಅಂತ. ಮತ್ತೆ ಅವನ ಜೀವನ ಹಾಳಾಯ್ತಲ್ಲ, ಪರಿಹಾರ ಕೊಡ್ಬೇಕು. ಗೋಲ್ಡನ್ ಏಜ್ 11 ವರ್ಷ ಗೋಲ್ಡನ್ ಏಜ್ ಸರ್ವನಾಶ. ಅವ್ನು ಯೌವನ, ಮದುವೆ ಇಲ್ಲ, ಮಕ್ಕಳಿಲ್ಲ, ಏನು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ. ಈಗಲೂ ನೆಮ್ಮದಿಲ್ಲ ಅವನಿಗೆ. ಈಗಲೂ ಏನಾಗ್ಬಿಟ್ಟಿದೆ, ನಾವೆಲ್ಲ ನಮ್ದು ತಪ್ಪಸರಣ ಗೊತ್ತಿಲ್ಲ, ನಾವು ಅನಿವಾರ್ಯವಾಗಿ ಸಂತೋಷರಾವ್ ಮುಖ ತೋರಿಸಲೇಬೇಕಾಯ್ತು. ಸಂತೋಷರಾವ್ ಇಂಟರ್ವ್ಯೂ ಮಾಡಿಬಿಟ್ವಿ ಸಂತೋಷರಾವ್ದು. ಈಗ ಏನಾಗ್ಬಿಟ್ಟಿದೆ, ಸಂತೋಷರಾವ್ ಎಲ್ಲೇ ಹೋದ್ರು ಜನ ಹುಡ್ಕೊಂಡು ಹೋಗ್ತಾರೆ, ಓಹ್ ನೀನೇ ಅಲ್ವಾ ಅಂತೇಳಿ. ಅವನಿಗೆ ಪಾಪ ಅಲ್ಲೂ ನೆಮ್ಮದಿ ಇಲ್ಲ. ಈಗ ಆ ಮನುಷ್ಯ ಅಲ್ಲೂ ಈಗ ಒಂಥರ ಒದ್ದಾಡೋ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಇದು ಒಂದೊಂದು ಕೇಸ್ಗಳು. ಇದು ಅದಕ್ಕೆ ಹೇಳೋದು, ಇದೊಂದು ಕೇಸ್. ಅದಕ್ಕೆ ಆ ಕೇಸ್ ಎತ್ಕೊಂಡು ತುಂಬ ಮುಂದೆ ಹೋದ್ವಿ. ಬಟ್ ಇನ್ನೂ ಡೀಪಾಗಿ ಹೋಗಬೇಕಿತ್ತು, ಆಗಲಿಲ್ಲ. ಫ್ಯಾಮಿಲಿ ಇಲ್ಲ ಅಂದಿದ್ರೆ ನಾವೇನೋ ಮಾಡ್ಬೋದಿತ್ತು. ಬಟ್ ಈಗ ಹೆಂಡತಿ ಮಕ್ಕಳೆಲ್ಲ ಇರೋ ಕಾರಣಕ್ಕೆ ಭಯ ಅಂತಲ್ಲ ಅದು, ಬಟ್ ಅದು ಬೇರೆ ಥರನೇ ಆಗಿಬಿಡುತ್ತೆ. ಈಗ ತೀರಾ ಕಾನೂನು ರೀತಿಯಲ್ಲಿ ಇದು ಮಾಡೋಕ್ಕೆ ಬಂದಾಗ ನಮಗೆ ತೀರಾ ಅದು ಮುಂದುವರೆಯೋಕ್ಕಾಗಲ್ಲ. ಬಟ್ ಈಗಲೂ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಎಲ್ರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದ್ರ ನಡುವೆ ನುಗ್ತಾ ಇದ್ದಾರಲ್ಲ ಅವರು. ಹೊರಗಡೆ ಜನ ಏನು ಬೇಕಾದರೂ ಮಾತಾಡಲಿ, ಆ ಕೇಸ್ ಹಂಗೆ ಹಿಂಗೆ ಅಂತೇಳಿ ಯಾರು ಒಂದಷ್ಟು ತಿರುಚೋ ಪ್ರಯತ್ನ ಮಾಡಿದ್ರು, ಏನೇನೋ ಮಾಡಿದ್ರು. ಬಟ್ ಏನೇ ಮಾಡಿದ್ರು ಅದು ಕೊನೆಗೆ ಒಂದು ಟ್ರ್ಯಾಕಿಗೆ ಬಂತು. ಬಟ್ ನಾನು ಯಾವಾಗಲೂ ಅಂದ್ಕೊಳ್ಳೋದು, ನನಗೆ ಹಿರಿಯರೊಬ್ಬರು ಹೇಳ್ತಾ ಇದ್ರು, ಇದೇ ಸೌಜನ್ಯ ಕೇಸ್ ಇದು ಮಾಡುವಾಗ ತುಂಬ ಸೀನಿಯರ್ ಒಬ್ಬರು ಹೇಳ್ತಾ ಇದ್ರು, ನಮ್ಮ ಚಾನಲ್ ಮುಂದೆ ಬರಲಿಲ್ಲ ಬಟ್ ದೊಡ್ಡ ಹೆಸರು. ಅವ್ರು ಹೇಳ್ತಾ ಇದ್ರು, ನೋಡಪ್ಪ 2 ರೀತಿಲಿ ಶಿಕ್ಷೆ ಆಗತ್ತಂತೆ. ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿದ್ದು 2 ರೀತಿಲಿ ಶಿಕ್ಷೆ. ಒಂದು ಕಾನೂನು ರೀತಿಯಲ್ಲಿ ಶಿಕ್ಷೆ, ಅಥವಾ ಜೈಲಿಗೆ ಹೋಗ್ತಾನೆ, ಇಲ್ಲ ಗಲ್ಲು ಶಿಕ್ಷೆ ಆಗುತ್ತೆ, ಕಾರಾಗೃಹ ಇಂಥದ್ದೆಲ್ಲ ಆಗುತ್ತೆ. ಮತ್ತೊಂದು ಶಿಕ್ಷೆ ಅಂದರೆ ಆತನಿಗೆ ಪ್ರತಿದಿನ ಸತ್ತು ಬದುಕ್ತಾ ಇರ್ತಾನೆ, ಮಾನಸಿಕ ಯಾತನೆ. ನಾನು ಸಾಕ್ಷಿ ನಾಶ ಮಾಡೋದು ಹೆಂಗೆ, ಯಾರೊಬ್ರು ಇದ್ರು ಸುದ್ದಿ ಮಾಡಿದ್ರು, ಇದಕ್ಕೆ ನಾನು ಇದು ಮಾಡೋದು ಹೆಂಗೆ, ಇದಕ್ಕೆ ಕೌಂಟ್ರ್ ಕೊಡೋದು ಹೆಂಗೆ, ಕಾನೂನು ಹೋರಾಟ ಮಾಡೋದು ಹೆಂಗೆ. ಆತ ಎಲ್ಲಿವರೆಗೆ ಬದುಕಿರ್ತಾನೋ ಅಲ್ಲಿವರೆಗೂ ತಲೆಯಲ್ಲಿ ಮಾನಸಿಕವಾದಂಥ ಹಿಂಸೆ, ಪ್ರತಿದಿನ ಸಾಯ್ತಿರ್ತಾನೆ ಅವನು. ಅದೇ ಶಿಕ್ಷೆ ಅವನಿಗೆ. ಈ ದೃಶ್ಯ 2 ಅಲ್ಲಿ ಕೊನೆಗೊಂದು ಸೀನ್ ಬರುತ್ತೆ, ರವಿಚಂದ್ರನಿಗೆ ಪ್ರಮೋದ್ ಶೆಟ್ರು ಹೇಳ್ತಾರೆ, ಪ್ರಮೋದ್ ಶೆಟ್ರು ಪೊಲೀಸ್ ಆಫೀಸರ್ ಹೇಳ್ತಾರೆ, ಇವನಿಗೆ ಕಾನೂನು ರೀತಿ ಶಿಕ್ಷೆ ಆಗದೆ ಇರ್ಬೋದು, ಬಟ್ ಜೀವನ ಪೂರ್ತಿ ಈತ ಸಾಕ್ಷಿ ನಾಶ ಮಾಡೋದು ಹೆಂಗೆ ಅದನ್ನೆಲ್ಲ ಹುಡುಕ್ತಾನೆ ಇರಬೇಕು, ಆ ಕೊರಗು ಪ್ರತಿದಿನ ಸಾಯಿಸ್ತಿರುತ್ತೆ ಅಂತ. ಈಗ ನಾವು ಸೌಜನ್ಯ ಕೇಸಲ್ಲಿ ಹೊರಟಿದ್ದದೆ, ನಾನು ಹೊರಟಿದ್ದರೆ ಒಂದು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗದೇ ಇದ್ದರೂ ಕೂಡ ಸಾರ್ವಜನಿಕವಾಗಿ ಒಂದು ಚರ್ಚೆ ಶುರುವಾಗಬೇಕು, ಜನ ಒಂದು ಸ್ವಲ್ಪ ನೋಡೋಕೆ ಶುರು ಮಾಡಬೇಕು, ಏನೋ ಒಂದಿದೆ ಅಂತ. ಎಲ್ಲಿವರೆಗೆ ಆಗ್ಬಿಡ್ತು ಅಂದರೆ, ಸೌಜನ್ಯ ಕೇಸ್ ನೀವು ಇವತ್ತು ಸೀದಾ ಕಲಬುರ್ಗಿಗೆ ಹೋಗಿ ಕೇಳಿ, ಜನ ಮಾತಾಡ್ತಾರೆ. ಕಲಬುರ್ಗಿಗೆ ಹೋಗಿ ಕೇಳಿದ್ರೆ ಇವತ್ತು ಸೌಜನ್ಯ ಕೇಸ್ ಬಗ್ಗೆ ಜನ ಮಾತಾಡ್ತಾರೆ. ನಮ್ಮ ಸೀದಾ ಬೆಂಗಳೂರಿಂದ ಹಿಡಿದು, ಮಲೆನಾಡು ಭಾಗದಿಂದ ಹಿಡಿದು, ಮಧ್ಯ ಕರ್ನಾಟಕದಿಂದ ಹಿಡಿದು, ಕರಾವಳಿ ಭಾಗದಿಂದ ಹಿಡಿದು, ಹೈದರಾಬಾದ್ ಕರ್ನಾಟಕ ಎಲ್ಲ ಭಾಗದಲ್ಲೂ ಸೌಜನ್ಯ, ಧರ್ಮಸ್ಥಳ ಸೌಜನ್ಯ ಅಂದರೆ ಜನ ಇವತ್ತು ಚರ್ಚೆ ಮಾಡ್ತಾರೆ. ಅಲ್ಲಿವರೆಗೆ ಬಂದಿದೆ ಇವತ್ತು. ಅದು ಒಂದು ತೃಪ್ತಿದಾಯಕ ವಿಚಾರ.